ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 17, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಡಿಸೆಂಬರ್ 17 ಬುಧವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚೈತನ್ಯ, ಚುರುಕುತನ ಮತ್ತು ಸ್ಪಷ್ಟತೆಯಿಂದ ದಿನವನ್ನು ಆರಂಭಿಸುವಿರಿ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಮಾತಿನ ಶಕ್ತಿ, ಬುದ್ಧಿಶಕ್ತಿಯು ಹೆಚ್ಚಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ಕಾರ್ಯಗಳಲ್ಲಿ ವೇಗ ಹೆಚ್ಚಿರುತ್ತದೆ. ಕೆಲವರಿಗೆ ಇಂದು ಪ್ರಯಾಣ, ದಾಖಲೆ ಸಂಬಂಧಿತ ಕೆಲಸಗಳು ಅಥವಾ ಹೊಸ ಕಲಿಕೆಯ ಅವಕಾಶಗಳು ಎದುರಾಗಬಹುದು. ತಿಳಿವಳಿಕೆ, ಸಂವಾದ ಸಾಮರ್ಥ್ಯ ಮತ್ತು ಬುದ್ಧಿಪರ ನಡೆ ಇಂದು ನಿಮ್ಮ ಶಸ್ತ್ರಾಸ್ತ್ರ. ಆದರೆ ಅತಿಯಾದ ಆತುರ, ಬೇಸರ ಅಥವಾ ವೇಗದಲ್ಲಿ ಮಾಡುವ ತಪ್ಪುಗಳಿಂದ ಎಚ್ಚರಿಕೆ ಅಗತ್ಯ. ನಿಮ್ಮ ಮಾತು ಇಂದು ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು. ಆದ್ದರಿಂದ ಮಿತವಚನ ಮತ್ತು ಸಮಯಕ್ಕೆ ತಕ್ಕಂತೆ ಮಾತು ಬಳಸಿ ನಡೆದುಕೊಳ್ಳಿ. ಹಳೆಯ ಕೆಲಸಗಳನ್ನು ಮುಗಿಸಲು ಅನುಕೂಲಕರವಾದ ದಿನ. ಹೊಸ ಯೋಜನೆಗಳಿಗೆ ಯೋಜನೆ ರೂಪಿಸಲು, ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಮತ್ತು ವಿಚಾರಗಳನ್ನು ಸ್ಪಷ್ಟಪಡಿಸಲು ಇಂದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ಉತ್ತಮ ಚುರುಕುತನ ಮತ್ತು ಜ್ಞಾನವನ್ನು ಪ್ರದರ್ಶಿಸುವಿರಿ. ಕಚೇರಿಯಲ್ಲಿ ಚರ್ಚೆಗಳು, ಸಭೆಗಳು, ವರದಿ ತಯಾರಿ ಅಥವಾ ಮಾಹಿತಿ ಸಂಗ್ರಹಣೆಗಾಗಿ ಇಂದು ಉತ್ತಮ. ಮೇಲಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಇರಲಿದೆ. ನೀವು ತೋರಿಸುವ ವೃತ್ತಿಪರತೆ ಮತ್ತು ಸ್ಪಷ್ಟ ಚಿಂತನೆಗಳಿಂದ ಶ್ಲಾಘನೆ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಾದಗಳು ಗಟ್ಟಿಯಾಗಿ ತಂಡದ ಕೆಲಸಗಳಲ್ಲಿ ವೇಗ ಹೆಚ್ಚುತ್ತದೆ. ಹೊಸ ಕಾರ್ಯ ಪದ್ಧತಿಗಳನ್ನು ಪ್ರಯೋಗಿಸಬಹುದಾದ ದಿನ. ಉದ್ಯೋಗ ಬದಲಾವಣೆಗೆ ಕಾಯುತ್ತಿರುವವರಿಗೆ ಇಂದು ಸುದ್ದಿಗಳು ಅಥವಾ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಬಹುದು. ಉದ್ಯಮಿಗಳಾದ ಮೇಷರಾಶಿಯವರಿಗೆ ಗ್ರಾಹಕರೊಂದಿಗೆ ಸಂವಾದ, ವ್ಯಾಪಾರಿಕ ಒಪ್ಪಂದಗಳು, ದಾವೆ ಪತ್ರ, ದಾಖಲೆ ತಪಾಸಣೆ ಎಲ್ಲವೂ ಇಂದು ಸಕಾರಾತ್ಮಕ ಫಲ ನೀಡುವ ದಿನ. ಹೊಸ ಮಾರಾಟದ ತಂತ್ರ, ವ್ಯವಹಾರ ವಿಸ್ತರಣೆ ಯೋಜನೆಗಳಿಂದ ಲಾಭದ ಸೂಚನೆಗಳಿವೆ. ಆದರೆ ಯಾವುದೇ ಸಹಿ ಮಾಡುವ ಮೊದಲು ಸಂಪೂರ್ಣ ವಿವೇಕ ಮತ್ತು ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ಸಂಗ್ರಹಣೆ ಅಥವಾ ಹೊಸ ಹಣಕಾಸು ಯೋಜನೆಗಳ ರೂಪಣೆಗೆ ಅನುಕೂಲಕರ. ಬುಧ ಗ್ರಹದ ಪ್ರಭಾವ ಹಣಕಾಸಿನ ಚಿಂತನೆ, ಯೋಜನೆ ಮತ್ತು ಜಾಗೃತಿಯನ್ನು ನೀಡುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಕುಟುಂಬಕ್ಕೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳಾಗಬಹುದು, ಆದರೆ ಅವು ನಿಮಗೆ ನಿಯಂತ್ರಣದೊಳಗೆ ಇರುತ್ತವೆ. ಹೊಸ ಸಾಲ ಅಥವಾ ನಷ್ಟದ ಭಯ ಇರುವ ಹೂಡಿಕೆಗಳಿಂದ ದೂರವಿರುವುದು ಒಳಿತು. ವ್ಯಾಪಾರಿಗಳಿಗೆ ರಾಜ್ಯದ ಒಳ ಸ್ಥಳೀಯ ವ್ಯಾಪಾರದಲ್ಲಿ ಚಿಕ್ಕ ಮಟ್ಟದ ಲಾಭದ ಯೋಗ. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಬಹು ಉಪಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶಕ್ತಿ ಇದೆ, ಚುರುಕುತನ ಇದೆ. ಆದರೆ ತಿಂಡಿ ಸಮಯಗಳ ಅಸಮರ್ಪಕತೆ, ಹೆಚ್ಚು ಮಾತನಾಡುವ ಕೆಲಸ ಅಥವಾ ಪ್ರಯಾಣಗಳಿಂದ ಗಂಟಲಿನ ನೋವು, ತಲೆನೋವು ಮತ್ತು ಒತ್ತಡದ ಸಮಸ್ಯೆಗಳು ಎದುರಾಗಬಹುದು. ಬುಧ ಗ್ರಹದ ಪ್ರಭಾವದಿಂದ ನರಮಂಡಲಕ್ಕೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ. ಆದ್ದರಿಂದ ಶಾಂತ ಮನಸ್ಸು, ಯೋಗ ಮತ್ತು ಸರಿಯಾದ ಉಸಿರಾಟ ಕ್ರಮ ಬಹಳ ಸಹಕಾರಿ. ಸಾಕಷ್ಟು ನೀರು ಕುಡಿಯುವುದು, ತಾಜಾ ಹಣ್ಣು ತರಕಾರಿ ಸೇವಿಸುವುದು ಒಳಿತು. ಎಣ್ಣೆ ಮಸಾಜ್ ಅಥವಾ ತಲೆಗೆ ಎಣ್ಣೆ ಹಚ್ಚಿ ವಿಶ್ರಾಂತಿ ತೆಗೆದುಕೊಂಡರೆ ಶಕ್ತಿಯು ಪುನಃ ಸಿಗುತ್ತದೆ. ಬೆಳಿಗ್ಗೆ ಸೂರ್ಯ ನಮಸ್ಕಾರ, ರಾತ್ರಿ ಹಗುರವಾದ ಊಟ ಆರೋಗ್ಯಕ್ಕೆ ಬಹುಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟ ಮಾತು, ಮೃದು ನಡವಳಿಕೆ ಅಗತ್ಯ. ಇಂದು ಮಾತಿನ ಪರಿಣಾಮ ಹೆಚ್ಚು ಇರುವ ದಿನವಾಗಿರುವುದರಿಂದ ನುಸುಳುವ ಶೈಲಿಯಲ್ಲಿ ಮಾತಾಡುವುದು ಒಳಿತು. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಂವಾದ ಹೆಚ್ಚುವ, ಕೆಲ ಪ್ರಮುಖ ನಿರ್ಧಾರಗಳಲ್ಲಿ ಒಗ್ಗಟ್ಟು ಸಾಧಿಸುವ ಸಾಧ್ಯತೆ ಇದೆ. ವಿವಾಹಿತರಿಗೆ ಇಂದು ಕುಟುಂಬದಲ್ಲಿ ಸಂತೋಷ, ಸಮಾಧಾನ ಹಾಗೂ ಕೆಲವು ಸಣ್ಣ ಪ್ರಯಾಣದ ಯೋಗವೂ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವಲ್ಲಿ ನಿಮಗೆ ಇವತ್ತು ಧೈರ್ಯ ಹಾಗೂ ಸ್ಪಷ್ಟತೆ ದೊರೆಯುತ್ತದೆ. ಹಿರಿಯರೊಂದಿಗೆ ಕಾಲ ಕಳೆಯುವುದು ಶುಭ. ಮನೆಗೆ ಸಂಬಂಧಿಸಿದ ಕೆಲವು ಯೋಜನೆಗಳು ಇಂದು ಮುಂದುವರಿಯುವ ಸಾಧ್ಯತೆ. ವೀಕ್ಷಕರೇ, ನೀವು ಬುಧವಾರದ ಬುಧಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಇಂದು ಜಪ, ಧ್ಯಾನ ಮತ್ತು ಮಾತಿನ ನಿಯಂತ್ರಣ ಬಹಳ ಮುಖ್ಯ. ಓಂ ಬುಧಾಯ ನಮಃ ಅಥವಾ
ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ. ಹಸಿರು ಬಣ್ಣದ ಹಣ್ಣುಗಳು ಉದಾಹರಣೆಗೆ ದ್ರಾಕ್ಷಿ, ತುಳಸಿ, ಪಲ್ಲೆ ಇತ್ಯಾದಿ ಸೇವನೆ ಶುಭಕರ. ವಿದ್ಯಾರ್ಥಿಗಳಿಗೆ ಅಥವಾ ಕೆಲಸದಲ್ಲಿ ಕಲಿಯುವವರಿಗೆ ಪೂರ್ವಜರ ಆಶೀರ್ವಾದ ಅತ್ಯುತ್ತಮ ಫಲ ನೀಡುತ್ತದೆ. ಕಾಗದ ಪತ್ರಗಳು, ಪುಸ್ತಕಗಳು ಅಥವಾ ಅಧ್ಯಯನ ಸಾಧನಗಳನ್ನು ದೇವರಿಗೆ ಅರ್ಪಿಸಿ ನಂತರ ಉಪಯೋಗಿಸಬಹುದು. ಅದೃಷ್ಟದ ಸಂಖ್ಯೆ 5. 5 ಎಂಬುದು ಬುಧಗ್ರಹದ ಶಕ್ತಿ. ಇದು ಬುದ್ಧಿ, ಸಂವಾದ, ಚುರುಕುತನ ಹಾಗೂ ವ್ಯವಹಾರಗಳಲ್ಲಿ ಯಶಸ್ಸಿನ ಸಂಕೇತ. ಇಂದಿನ ದಿನ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ತಾಜಾ ಶಕ್ತಿ, ನೆಮ್ಮದಿ ಮತ್ತು ಬೆಳವಣಿಗೆಯ ಸಂಕೇತ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಎಲೆಗಳಿಂದ ಪೂಜೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9:10 ರಿಂದ ಬೆಳಿಗ್ಗೆ 10:35. ಈ ಸಮಯದಲ್ಲಿ ಕಾರ್ಯನಿರ್ವಹಣೆ, ಪತ್ರಗಳ ಸಹಿ, ವ್ಯಾಪಾರ ಸಂಬಂಧಿತ ಚರ್ಚೆಗಳು ಅಥವಾ ಕುಟುಂಬ ನಿರ್ಧಾರಗಳು ವಿಶೇಷವಾಗಿ ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 17 ಬುಧವಾರದ ಈ ದಿನ ವೃಷಭ ರಾಶಿಯವರು ಶಾಂತ, ಸ್ಥಿರ ಮತ್ತು ಸಮತೋಲನ ಮನೋಭಾವದೊಂದಿಗೆ ದಿನವನ್ನು ಆರಂಭಿಸುವಿರಿ. ಗುರುಗ್ರಹ ಮತ್ತು ಶುದ್ಧ ಚಂದ್ರನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಧೈರ್ಯದ ಗುಣಗಳು ಹೆಚ್ಚಾಗುತ್ತವೆ. ಜಾಣ್ಮೆ, ಬದ್ಧತೆ ಮತ್ತು ನಿರಂತರತೆಯಿಂದ ಮಾಡಿದ ಕೆಲಸಗಳು ಇಂದು ನಿಮಗೆ ಯಶಸ್ಸನ್ನು ನೀಡುವ ಸಾಧ್ಯತೆ ಹೆಚ್ಚು. ಇಂದು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಿ ಹೊಸ ಯೋಜನೆಗಳಿಗೆ ದಿಟ್ಟ ಹೆಜ್ಜೆ ಹಾಕುವ ದಿನ. ಕುಟುಂಬ, ವೃತ್ತಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಗಮನ ಹರಿಸುವಿರಿ. ಅಲ್ಪ ಕೋಪ ಅಥವಾ ಹಠದ ಸ್ವಭಾವ ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಮಿತವಚನ ಅಗತ್ಯ. ಹೊಸ ಸಂಪರ್ಕಗಳು, ಸಭೆಗಳು ಮತ್ತು ಮಹತ್ವದ ಚರ್ಚೆಗಳು ಇಂದು ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆ ತರುತ್ತವೆ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲಾ ಅಂಶಗಳನ್ನು ತುರ್ತು ಇಲ್ಲದೆ ವಿಶ್ಲೇಷಿಸಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಗೌರವ ಹಾಗೂ ಹೊಸ ಹೊಣೆಗಾರಿಕೆಗಳು ದೊರೆಯುವ ಸಾಧ್ಯತೆ ಹೆಚ್ಚು. ನಿಮ್ಮ ಪರಿಶ್ರಮ ಮತ್ತು ಶಾಂತ ಮನೋಭಾವದಿಂದ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡೆಯುವಿರಿ. ಮೇಲಧಿಕಾರಿಗಳೊಂದಿಗೆ ಮಾತುಕತೆ ಯಶಸ್ವಿಯಾಗಿ ಸಾಗುತ್ತದೆ. ಕೆಲವರಿಗೆ ಬಡ್ತಿ ಅಥವಾ ವೇತನ ಹೆಚ್ಚಳದ ಸೂಚನೆಗಳು ಬರುವ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರ ಅಥವಾ ಹಣಕಾಸು ಕ್ಷೇತ್ರದವರು ಇಂದು ಹೆಚ್ಚು ಪ್ರಯೋಜನ ಪಡೆಯುವರು. ತಂಡದ ಸದಸ್ಯರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡುವುದರಿಂದ ಕಷ್ಟಕರವಾದ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಉದ್ಯಮಿಗಳಿಗಾಗಿ ಇಂದು ಲಾಭದಾಯಕ ದಿನ. ಹೂಡಿಕೆಯ ವಿಚಾರದಲ್ಲಿ ಕೆಲವು ಅಡಚಣೆಗಳು ಇದ್ದರೂ ಜಾಣ್ಮೆಯಿಂದ ನಡೆದರೆ ಫಲ ಪಡೆಯುವಿರಿ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಇಂದು ಚರ್ಚೆ ನಡೆಯಬಹುದು. ವ್ಯವಹಾರಿಕ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಬಾಕಿ ಹಣ ವಾಪಸು ಪಡೆಯಲು ಇದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಇಂದು ಸ್ಥಿರವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರಕುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯಗಳಿಗೆ ಕೆಲವೊಂದು ಖರ್ಚುಗಳು ಉದಯಿಸಬಹುದು, ಆದರೆ ಅವು ನಿಯಂತ್ರಣದಲ್ಲೇ ಇರುತ್ತವೆ. ಮಿತವ್ಯಯದ ನಡವಳಿಕೆ ಇಂದು ಅತ್ಯವಶ್ಯ. ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆ ಪಡೆದು ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಸಾಲದ ವ್ಯವಹಾರಗಳನ್ನು ಇಂದು ತಪ್ಪಿಸುವುದು ಉತ್ತಮ. ವ್ಯಾಪಾರದಲ್ಲಿರುವವರು ಲಾಭದ ಒಪ್ಪಂದಗಳು ಮತ್ತು ಹಣದ ಪ್ರವಾಹದಲ್ಲಿ ಚೇತರಿಕೆ ಕಾಣಲಿದ್ದಾರೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮಿತವಾದ ಎಚ್ಚರಿಕೆ ಅಗತ್ಯ. ಕಾಲು, ಗಂಟಲು ಮತ್ತು ಹೊಟ್ಟೆ ಭಾಗಕ್ಕೆ ಸಂಬಂಧಿಸಿದ ಕೆಲವು ಅಸೌಕರ್ಯಗಳು ಕಾಣಿಸಬಹುದು. ಆಯಾಸ, ಒತ್ತಡ ಮತ್ತು ನಿದ್ದೆ ಕೊರತೆ ತಪ್ಪಿಸಲು ವಿಶ್ರಾಂತಿ ಅಗತ್ಯ. ಆಹಾರದಲ್ಲಿ ಮಿತಿ ಮತ್ತು ತೂಕ ನಿಯಂತ್ರಣೆ ಅಗತ್ಯ. ಬೆಳಗಿನ ಹೊತ್ತಿನಲ್ಲಿ ಹಗುರವಾದ ವ್ಯಾಯಾಮ, ಯೋಗ ಮತ್ತು ಧ್ಯಾನ ಮನಸ್ಸಿಗೆ ಸಮತೋಲನ ನೀಡುತ್ತದೆ. ಜ್ವರ ಅಥವಾ ಶೀತದ ಪ್ರಭಾವ ಕಂಡರೆ ತಕ್ಷಣ ಕಾಳಜಿ ವಹಿಸಿ. ನೀರು ಹೆಚ್ಚು ಕುಡಿಯುವ ಮೂಲಕ ದೇಹದ ಶಕ್ತಿಯನ್ನು ಕಾಪಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದ ಮತ್ತು ನೆಮ್ಮದಿ ಇರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಹೃದಯ ಸ್ಪರ್ಶಿ ಸಂವಾದ ನಡೆಯಬಹುದು. ಪತಿ ಪತ್ನಿಯರ ನಡುವೆ ಯಾವುದೋ ಯೋಜನೆ ಅಥವಾ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ. ವಿವಾಹಿತರಿಗೆ ಸಂಗಾತಿಯಿಂದ ಸಹಕಾರ, ಆತ್ಮೀಯತೆ ಮತ್ತು ಉತ್ತೇಜನ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ದಿನ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅವರ ಸಲಹೆಗಳು ಇಂದು ನಿಮಗೆ ಶುಭ ಫಲ ತರಬಲ್ಲವು. ಸ್ನೇಹಿತರಿಂದ ಸಹಾಯ ಅಥವಾ ಸಂತೋಷದ ಸುದ್ದಿ ಬರಬಹುದು. ವೀಕ್ಷಕರೇ, ನೀವು ಬುಧವಾರದ ಈ ದಿನ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ. ಗಣಪತಿಯ ಆರಾಧನೆ, ಹಸಿರು ಬಳ್ಳಿಯ ದೀಪ ಅಥವಾ ಬುದ್ಧಿಗ್ರಹಕ್ಕೆ ಸಂಬಂಧಿಸಿದ ಜಪವು
ಅಡಚಣೆಗಳನ್ನು ನಿವಾರಿಸುತ್ತದೆ. ಓಂ ಬೂಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 42 ಬಾರಿ ಜಪಿಸಿ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣುಗಳನ್ನು ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಗಣಪತಿ ಮಂದಿರಕ್ಕೆ ಭೇಟಿ ನೀಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಪ್ರತೀಕ. ಇದು ಜ್ಞಾನ, ವಿವೇಕ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಸ್ಪಷ್ಟತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಏಕಾಗ್ರತೆ ಮತ್ತು ಪ್ರಗತಿಯ ಸಂಕೇತ. ಹಸಿರು ಬಣ್ಣದ ಉಡುಪು, ಹಸಿರು ರತ್ನ ಅಥವಾ ಹಸಿರು ಹೂವುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪ್ರಮುಖ ಕಾರ್ಯಗಳು, ವ್ಯವಹಾರ ಒಪ್ಪಂದಗಳು ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಫಲಕಾರಿಯಾಗುತ್ತದೆ. ಬುದ್ಧಿಗ್ರಹದ ಶಕ್ತಿಯ ಪ್ರಭಾವ ಈ ಸಮಯದಲ್ಲಿ ಹೆಚ್ಚು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 17 ಬುಧವಾರದ ಈ ದಿನ ಮಿಥುನ ರಾಶಿಯವರಿಗೆ ಬುದ್ಧಿ, ಚಾತುರ್ಯ, ಮಾತನಾಡುವ ಸಾಮರ್ಥ್ಯ ಮತ್ತು ನಿರ್ಣಯ ಶಕ್ತಿಯ ಪ್ರಭಾವ ಹೆಚ್ಚಿರುವ ದಿನ. ಬುಧ ಗ್ರಹದ ಸ್ವಭಾವದಂತೆ ಇಂದು ನಿಮ್ಮ ಮನಸ್ಸು ಚುರುಕಾಗಿದ್ದು, ಮಾತಿನ ಮೂಲಕ ಹಾಗೂ ಯೋಚನೆಯ ಮೂಲಕ ವಿಷಯಗಳನ್ನು ಸ್ಪಷ್ಟಪಡಿಸುವಲ್ಲಿ ಯಶಸ್ವಿಯಾಗುವಿರಿ. ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಮತ್ತು ಹೊಸ ಕಲಿಕೆಯತ್ತ ಮನಸ್ಸು ಸೆಳೆಯುವ ದಿನವಿದು. ಇಂದು ಕೆಲವರಿಗೆ ಚಿಕ್ಕ ಪ್ರಯಾಣ, ಸಭೆಗಳು, ಪತ್ರ ವ್ಯವಹಾರ ಮತ್ತು ಹೊಸ ವ್ಯಕ್ತಿಗಳೊಂದಿಗೆ ಸಂವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿಗೆ ಮೌಲ್ಯ ಮತ್ತು ನಿಮ್ಮ ವಿಚಾರಗಳಿಗೆ ಪ್ರಾಮುಖ್ಯತೆ ದೊರಕುತ್ತದೆ. ಆದರೆ ಮನಸ್ಸಿನ ಅಸ್ಥಿರತೆ ಮತ್ತು ಚಂಚಲತೆ ಹೆಚ್ಚುವ ಕಾರಣ ಕೆಲವು ಸಂದರ್ಭಗಳಲ್ಲಿ ದ್ವಂದ್ವ ಅಥವಾ ಗೊಂದಲದ ಸ್ಥಿತಿ ಎದುರಾದೀತು. ತಾಳ್ಮೆಯೊಂದಿಗೆ ನಡೆದುಕೊಂಡರೆ ಪರಿಣಾಮ ಶುಭ. ಹೊಸ ಯೋಜನೆಗಳ ಪ್ರಾರಂಭ, ಬಾಕಿ ಕೆಲಸಗಳ ನಿವಾರಣೆ ಮತ್ತು ದಿನನಿತ್ಯದ ಕೆಲಸಗಳಲ್ಲಿ ವೇಗ ಇರುವ ದಿನ. ನಿಮ್ಮ ಸೂಕ್ಷ್ಮ ಪರಿಶೀಲನೆ ಮತ್ತು ವಿವೇಕವು ಇಂದಿನ ದಿನವನ್ನು ಫಲಪ್ರದವಾಗಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರು ಇಂದು ತಮ್ಮ ಸಂವಹನ ಕೌಶಲ್ಯದಿಂದ ಹಿರಿಯರು ಮತ್ತು ಸಹೋದ್ಯೋಗಿಗಳ ಮೆಚ್ಚುಗೆ ಪಡೆಯುವಿರಿ. ಹೊಸ ಮಾಹಿತಿಗಳನ್ನು ಸಂಗ್ರಹಿಸುವುದು, ದಾಖಲೆಗಳನ್ನು ತಿದ್ದುವುದು ಮತ್ತು ನೇಮಕಾತಿ ಅಥವಾ ಸಭೆಗಳಲ್ಲಿ ನಿಮ್ಮ ಪಾತ್ರ ಮಹತ್ವದ್ದಾಗಿರುತ್ತದೆ. ಕಚೇರಿಯಲ್ಲಿ ಇಂದು ಚರ್ಚೆಗಳು, ಪ್ರಸ್ತಾವನೆಗಳು ಅಥವಾ ಹೊಸ ಕೆಲಸಗಳನ್ನು ಹಂಚಿಕೆ ಮಾಡಿಕೊಳ್ಳುವ ಸಂದರ್ಭ ಇರಬಹುದು. ಕೆಲಸದಲ್ಲಿ ವಿವರಗಳಿಗೆ ಹೆಚ್ಚು ಗಮನ ಕೊಟ್ಟರೆ ತಪ್ಪುಗಳು ತಪ್ಪುತ್ತವೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಆಸಕ್ತಿದಾಯಕ ಸುದ್ದಿಗಳು ಬರಬಹುದು. ವ್ಯಾಪಾರಿಗಳಿಗಿದು ಒಳ್ಳೆಯ ದಿನ. ಗ್ರಾಹಕರೊಂದಿಗೆ ಸಂವಾದ, ಹೊಸ ಮಾರಾಟ, ಜಾಹೀರಾತು ಕಾರ್ಯಗಳು ಮತ್ತು ಒಪ್ಪಂದಗಳ ಬಗ್ಗೆ ಮಾತುಕತೆ ಸಾಧಾರಣಕ್ಕಿಂತ ಉತ್ತಮವಾಗಿರಬಹುದು. ಆದರೆ ಪ್ರಶಸ್ತಿಯೊಂದಿಗೆ ಪರಿಶೀಲನೆ ಮಾಡದೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸಮತೋಲನದ ದಿನ. ಹಣ ಬರುವ ಮತ್ತು ಹೋಗುವ ಎರಡು ಸ್ಥಿತಿಗಳು ಸಮವಾಗಿರುತ್ತವೆ. ಹಿಂದಿನ ದಿನಗಳಲ್ಲಿ ಮಾಡಿದ ಕೆಲವು ವ್ಯವಹಾರಗಳಿಂದ ಲಾಭದ ಸುದ್ದಿ ಬರಬಹುದು. ಆದಾಗ್ಯೂ ಅನಾವಶ್ಯಕ ಖರ್ಚು ಮಾಡಲು ಮನಸ್ಸು ಪ್ರೇರೇಪಿಸಬಹುದು. ಬುಧನ ಪ್ರಭಾವದಿಂದ ಖರೀದಿಸುವ ಆಸಕ್ತಿ ಹೆಚ್ಚು, ಆದ್ದರಿಂದ ಮಿತವ್ಯಯ ಅಗತ್ಯ. ಹೂಡಿಕೆ ಮಾಡುವವರಿಗೆ ಇದು ವಿಶ್ಲೇಷಣೆಯ ದಿನ, ತೀರ್ಮಾನ ತೆಗೆದುಕೊಳ್ಳುವ ದಿನವಲ್ಲ. ಹಿರಿಯರ ಸಲಹೆ ದೇವರ ಮಾತಿನಂತೆ ಫಲ ನೀಡುತ್ತದೆ. ಕುಟುಂಬದ ಕೆಲವು ಅನಿವಾರ್ಯ ಖರ್ಚುಗಳು ಕಂಡುಬರಬಹುದು. ಲೆಕ್ಕಾಚಾರ ಸ್ಪಷ್ಟವಾಗಿದ್ದರೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಅಲ್ಪ ಚಿಂತೆಯ ವಿಷಯವೆಂದರೆ ಮನಸ್ಸಿನ ಚಂಚಲತೆ ಮತ್ತು ದೇಹದ ಆಲಸ್ಯ. ನಿದ್ರೆ ಕೊರತೆ, ಆಹಾರದ ಅಕ್ರಮ ಅಥವಾ ಅನವಶ್ಯಕ ಚಿಂತೆಗಳಿಂದ ತಲೆನೋವು, ಕಣ್ಣಿನ ನೋವು ಮತ್ತು ಭುಜ ಪ್ರದೇಶದಲ್ಲಿ ಒತ್ತಡ ಕಾಣಬಹುದು. ಇಂದು ಸ್ವಲ್ಪ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಸೇವನೆ ಅತ್ಯವಶ್ಯ. ತಣ್ಣೀರಿನ ಸೇವನೆ, ಹಣ್ಣುಗಳ ಸೇವನೆ ಮತ್ತು ಶಾಂತ ವಾತಾವರಣದಲ್ಲಿ ಸಮಯ ಕಳೆಯುವುದು ಉತ್ತಮ. ಯೋಗದಲ್ಲಿ ಪ್ರಾಣಾಯಾಮ ಮತ್ತು ನಾದ ಧ್ಯಾನದಿಂದ ಮನಸ್ಸು ಸ್ಥಿರವಾಗುತ್ತದೆ. ಹೆಚ್ಚು ಮಾತನಾಡುವುದನ್ನು ಅಥವಾ ಬಲವಂತದ ಕೆಲಸವನ್ನು ತಪ್ಪಿಸಿದರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮತ್ತು ನುಡಿನಂದನ ಹೆಚ್ಚಾಗಬಹುದು. ನಿಮ್ಮ ಮಾತಿನ ಶೈಲಿ ಸೊಂಪಾಗಿದ್ದರೆ ಎಲ್ಲರೂ ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ. ಆದರೆ ಸ್ವಲ್ಪ ಕಟುವಾಗಿ ಮಾತನಾಡಿದರೆ ಸಂಬಂಧಗಳಲ್ಲಿ ಸಣ್ಣ ಗೊಂದಲಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮಿತವಚನ ಮುಖ್ಯ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಇಂದು ಸಿಹಿ ಸಂವಾದ, ಹೊಸ ಯೋಜನೆಗಳ ಚರ್ಚೆ ಅಥವಾ ಭವಿಷ್ಯದ ನಿರ್ಧಾರಗಳ ಬಗ್ಗೆ ಮಾತನಾಡುವಿರಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಇಂದು ಸಂತೋಷ ತರುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗಬಹುದು. ಸ್ನೇಹಿತರೊಂದಿಗೆ ಚಿಕ್ಕ ಮಾತುಕತೆಗಳು, ಭೇಟಿಗಳು ಅಥವಾ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಬರುತ್ತದೆ. ವೀಕ್ಷಕರೇ, ನೀವು
ಬುಧವಾರದ ಈ ದಿನ ಬುಧನ ಅನುಗ್ರಹ ಪಡೆಯಲು ಆಧ್ಯಾತ್ಮದಲ್ಲಿ ತೊಡಗುವುದು ಮಹತ್ವದ್ದು. ಬುಧನಿಗೆ ಸಂಬಂಧಿಸಿದ ಪೂಜೆ, ಜಪ, ದಾನ ಇವತ್ತು ಅತ್ಯಂತ ಫಲಕಾರಿಯಾಗುತ್ತದೆ. ಓಂ ಬುಧಾಯ ನಮಃ ಅಥವಾ ಓಂ ಬುಂ ಬುಧಾಯ ನಮಃ ಮಂತ್ರವನ್ನು 31 ಅಥವಾ 62 ಬಾರಿ ಜಪಿಸಿ. ಹಸಿರು ಬಟ್ಟೆ, ಹಸಿರು ಫಲ, ದ್ರಾಕ್ಷಿ, ಪರಂಗಿ ಅಥವಾ ಹಸಿರು ಮೂಂಗದ ದಾನ ಇಂದು ಶುಭ. ಬುಧನ ಆರಾಧನೆಗೆ ತುಳಸಿ, ಸುತ್ತಿಗೆ, ನೇತ್ರದೀಪ ಮತ್ತು ಹಸಿರು ಹೂಗಳು ಅತ್ಯುತ್ತಮ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚಾತುರ್ಯ, ವ್ಯಾಪಾರ, ಸಂವಹನ ಮತ್ತು ವೇಗದ ಪ್ರತೀಕ. ಇದು ಬುಧ ಗ್ರಹದ ಶಕ್ತಿ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವ ನಿಮಗೆ ನಿಖರತೆ ಮತ್ತು ಸ್ಪಷ್ಟತೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮಗೆ ಶಾಂತಿ, ಚಲನವಲನ ಮತ್ತು ಸ್ಪಷ್ಟ ಚಿಂತನೆಯ ಶಕ್ತಿ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು, ಹಸಿರು ಹಣ್ಣಿನ ಸೇವನೆ ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕಾರ್ಯಾರಂಭ, ಸಭೆ, ಸಂವಹನ, ಪೂಜೆ, ಹೂಡಿಕೆ ವಿಶ್ಲೇಷಣೆ ಮತ್ತು ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕತೆ, ಕಾಳಜಿ ಮತ್ತು ಸೂಕ್ಷ್ಮತೆಯೊಂದಿಗೆ ದಿನವನ್ನು ಆರಂಭಿಸುವಿರಿ. ನಿಮ್ಮ ಮನಸ್ಸು ಸೌಮ್ಯವಾಗಿದ್ದು ಕುಟುಂಬ, ಮನೆ ಹಾಗೂ ನಿಮ್ಮ ಮನಸ್ಸಿಗೆ ಹತ್ತಿರವಿರುವ ಕೆಲಸಗಳ ಕಡೆ ಹೆಚ್ಚು ಆಕರ್ಷಣೆಯಾಗುತ್ತದೆ. ಚಂದ್ರನ ಪ್ರಭಾವ ಹೆಚ್ಚಿರುವುದರಿಂದ ಭಾವನೆಗಳು ಏರಿಳಿತಗೊಳ್ಳುವ ಸಾಧ್ಯತೆ ಇದ್ದರೂ ಒಳಗಿನ ನಿಲುವು ಮತ್ತು ಸಕಾರಾತ್ಮಕ ಮನೋಭಾವದಿಂದ ನೀವು ದಿನವನ್ನು ಸಮತೋಲನಗೊಳಿಸಬಲ್ಲಿರಿ. ಹಳೆಯ ಸ್ನೇಹಿತರ ಸಂಪರ್ಕ, ಮನೆಯಲ್ಲಿನ ಕೆಲಸಗಳು, ಕುಟುಂಬ ಸಂಬಂಧಗಳ ಸುಧಾರಣೆ ಇವುಗಳಿಗೆ ಇಂದಿನ ದಿನ ಸೂಕ್ತ. ಚಂದ್ರನಿಂದ ಬಂದಿರುವ ದೈವಿಕ ಶಕ್ತಿಯು ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಮಮತೆ ಮತ್ತು ಸಹಾನುಭೂತಿಯನ್ನು ವೃದ್ಧಿಪಡಿಸುತ್ತದೆ. ಸಣ್ಣ ಕೆಲಸಗಳಲ್ಲಿಯೂ ನೀವು ಹೆಚ್ಚು ಪ್ರಾಮಾಣಿಕತೆಯೊಂದಿಗೆ ನಡೆದುಕೊಳ್ಳುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಮರಸತೆಯ ಮನೋಭಾವ ಹಾಗೂ ತಾಳ್ಮೆಯ ನಡೆ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಕಾರ್ಯಭಾರಗಳು ಬರುತ್ತಿದ್ದರೂ ನೀವು ಅವನ್ನು ಸೌಮ್ಯವಾಗಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ದೀರಿ. ಹಿರಿಯರು ನಿಮ್ಮ ಪರಿಶ್ರಮ, ಗಂಭೀರತೆ ಮತ್ತು ಕಾಳಜಿಯನ್ನು ಗುರುತಿಸುವರು. ಸಹೋದ್ಯೋಗಿಗಳೊಂದಿಗೆ ಸಂವಾದದಲ್ಲಿ ಸೌಮ್ಯತೆ ಅಗತ್ಯ. ಭಾವನಾತ್ಮಕವಾಗಿ ತುರ್ತು ನಿರ್ಧಾರಗಳಿಂದ ದೂರವಿದ್ದರೆ ಉತ್ತಮ. ಮನೆಯು ಕೆಲಸವು ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಉದ್ಯೋಗ ಬದಲಾವಣೆ ಯೋಚನೆ ಇದ್ದರೆ ಇಂದು ಅದರ ಬಗ್ಗೆ ತಾಳ್ಮೆಯಿಂದ ತೀರ್ಮಾನ ಮಾಡಿ. ವ್ಯಾಪಾರಿಗಳಿಗಾಗಿ ಇಂದು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ದಿನ. ವ್ಯವಹಾರದಲ್ಲಿ ವಿಶ್ವಾಸಾರ್ಹತೆ ಮತ್ತು ನಿಷ್ಠೆ ನಿಮ್ಮನ್ನು ಇನ್ನಷ್ಟು ಸುಧಾರಿಸುತ್ತದೆ. ಹೊಸ ಒಪ್ಪಂದಗಳಿಗಾಗಿ ಚರ್ಚೆ ಆರಂಭಿಸಲು ಇಂದು ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರ ದಿನ. ಮನೆ, ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಆಗುವ ಸಾಧ್ಯತೆ ಉಂಟು. ಖರ್ಚು ಮಾಡುವಾಗ ಭಾವನಾತ್ಮಕವಾಗಿ ನಿರ್ಣಯ ತೆಗೆದುಕೊಳ್ಳದಿರಿ. ನಿಮಗೆ ಅಗತ್ಯವಾದ ಖರ್ಚುಗಳಿಗೆ ಮಾತ್ರ ಹಣ ಬಳಸಿ. ಹೂಡಿಕೆ ವಿಷಯದಲ್ಲಿ ಇಂದು ತಾಳ್ಮೆಯಿಂದ ನಡೆದುಕೊಳ್ಳಿ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಸಣ್ಣ ಲಾಭ ಬರಬಹುದು. ಇಂದು ದೊಡ್ಡ ಮೊತ್ತದ ಹೂಡಿಕೆ, ಸಾಲ ನೀಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದು ತಪ್ಪಿಸಿ. ಬಂಗಾರಕ್ಕೆ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಚಂದ್ರನ ಪ್ರಭಾವದಿಂದ ಇಂದು ಭಾವನಾತ್ಮಕ ಒತ್ತಡ ಹೆಚ್ಚಾದರೆ ದೈಹಿಕ ಶಕ್ತಿಯ ಕುಂದು ಕಾಣಿಸಬಹುದು. ಜೀರ್ಣಕ್ರಿಯೆ, ಹೊಟ್ಟೆ ನೋವು, ರಕ್ತದ ಒತ್ತಡ ಏರಿಳಿತ, ದೇಹದಲ್ಲಿ ನೀರಿನ ಕೊರತೆ ಇವುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಶೀತ ತಾಪಮಾನ ಬದಲಾವಣೆಯಿಂದ ಜ್ವರ ಅಥವಾ ಶೀತ ತೊಂದರೆ ಕಾಣಿಸಬಹುದು. ಆಹಾರವನ್ನು ನಿಯಮಿತವಾಗಿ ಸೇವಿಸಿ. ನೀರು, ಮಜ್ಜಿಗೆ, ಸೆಂದ ಮತ್ತು ಹಸಿರು ತರಕಾರಿಗಳು ಇವತ್ತು ಉತ್ತಮ. ಬೆಳಿಗ್ಗೆ ಸಣ್ಣ ಧ್ಯಾನ ಅಥವಾ ಚಂದ್ರನಮನದಿಂದ ಮನಸ್ಸಿನ ಶಾಂತಿ ಮತ್ತು ದೈಹಿಕ ಚೈತನ್ಯ ಹೆಚ್ಚುತ್ತದೆ. ಮನಸ್ಸಿನ ತಂಗಾಳಿಗಾಗಿ ರಾತ್ರಿ ಚಂದ್ರನ ಬೆಳಕಿನಲ್ಲಿ 5 ನಿಮಿಷ ನಿಂತು ಉಸಿರಾಟ ವ್ಯಾಯಾಮ ಮಾಡಿದರೂ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸುಂದರತೆ ಮತ್ತು ಮೃದುತನ ಕಾಣಿಸಿಕೊಳ್ಳುತ್ತದೆ. ಮನೆಯ ಸೌಹಾರ್ದತೆ, ಶಾಂತಿ ಮತ್ತು ಹಳೆಯ ವಿಚಾರಗಳಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಸೌಹಾರ್ದಯುತ ಸಂವಾದ, ಮನದಾಳದ ಮಾತುಗಳು ಹಾಗೂ ದೈನಂದಿನ ಒತ್ತಡಗಳಿಂದ ಮುಕ್ತಿಯನ್ನು ನೀಡುವ ಕ್ಷಣಗಳು ಬರಬಹುದು. ಪತಿಯೊಡನೋ, ಪತ್ನಿಯೊಡನೋ ಅಥವಾ ಪ್ರಿಯ ವ್ಯಕ್ತಿಯೊಡನೋ ಕೆಲವು ಮುಖ್ಯ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ಚರ್ಚಿಸಬಹುದು. ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿಗಳು ಬರಬಹುದು. ಹಿರಿಯರ ಆಶೀರ್ವಾದ ಇಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಆಶಾಭಾವವನ್ನು ನೀಡುತ್ತದೆ. ಮನೆಯಲ್ಲಿ ಸೌಮ್ಯತೆ ಮತ್ತು ಕಾಳಜಿಯ ವಾತಾವರಣವಿರುವುದರಿಂದ ಶಾಂತಿ ನೆಲೆಸುತ್ತದೆ. ವೀಕ್ಷಕರೇ, ನೀವು
ಭಾವನಾತ್ಮಕ ಸಮತೋಲನಕ್ಕಾಗಿ ಹಾಗೂ ಚಂದ್ರನ ಪ್ರಭಾವವನ್ನು ಶುಭವಾಗಿಸಲು ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ನೀರಲ್ಲಿ ಚಂದ್ರಬಿಂಬಕ್ಕೆ ಜಲ ಅರ್ಪಣೆ ಮಾಡುವುದು ಅಥವಾ ಬೆಳಗಿನ ಜಾವ ಶ್ರೀ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸುವುದು ಶುಭ. ಓಂ ಶ್ರಂ ಶ್ರೀಂ ಶ್ರೌಂ ಸೋಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಸಿಲ್ವರ್ ಪಾತ್ರೆಯಲ್ಲಿ ಹಾಲು ಅಥವಾ ನೀರನ್ನು ನೈವೇದ್ಯವಾಗಿ ಅರ್ಪಿಸುವುದು ಉತ್ತಮ. ಬಡ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಆಹಾರ ದಾನ ಮಾಡಿದರೆ ಪಾಪಕ್ಷಯ ಮತ್ತು ಪುಣ್ಯದ ಫಲ ದೊರಕುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರತೀಕ. ಭಾವನೆ, ಮಮತೆ, ಸೌಹಾರ್ದತೆ ಮತ್ತು ಕಲ್ಪನೆಯ ಸಂಕೇತ. ಇಂದು ನಿಮ್ಮ ನಿರ್ಧಾರಗಳು ಹೃದಯಪೂರ್ವಕವಾಗಿದ್ದರೂ ತಾಳ್ಮೆಯೊಂದಿಗೆ ನಡೆದುಕೊಳ್ಳುವುದು ಮುಖ್ಯ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ತಾಜಾತನ ಹಾಗೂ ಶುದ್ಧತೆಯನ್ನು ತರಲಿದೆ. ಇಂದು ಬಿಳಿ ಬಣ್ಣದ ಉಡುಪು ಧರಿಸಿದರೆ ಮನಸ್ಸಿನ ಶಾಂತಿ ಮತ್ತು ಚಿಂತನೆಗಳಲ್ಲಿ ಸಮತೋಲನ ದೊರಕುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನೆಯ ಕೆಲಸಗಳು, ಕುಟುಂಬ ನಿರ್ಧಾರಗಳು, ಆರ್ಥಿಕ ವಿಚಾರಗಳು ಹಾಗೂ ದೇವತಾ ಪೂಜೆಗೆ ಅತ್ಯಂತ ಶುಭ ಫಲ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರ ದಿನವು ಗೌರವ, ಆತ್ಮವಿಶ್ವಾಸ ಮತ್ತು ಪ್ರಕಾಶಮಾನ ಚೈತನ್ಯದಿಂದ ಆರಂಭವಾಗುತ್ತದೆ. ಸೂರ್ಯನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಇಂದು ಕೀರ್ತಿ ಮತ್ತು ಪ್ರಭಾವ ಹೆಚ್ಚುತ್ತದೆ. ನಿಮ್ಮ ಮಾತಿನ ತೂಕ, ನಿಮ್ಮ ನಿರ್ಧಾರಗಳ ಪಾಕ್ವತೆ ಹಾಗೂ ನಿಮ್ಮ ಸಂವಹನ ಶಕ್ತಿ ಸುತ್ತಲಿನವರಲ್ಲಿ ವಿಶ್ವಾಸ ಮೂಡಿಸುತ್ತದೆ. ಇಂದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವುದರಿಂದ ಹೊಸ ಕಾರ್ಯಗಳು, ಹೊಸ ಯೋಜನೆಗಳು ಅಥವಾ ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಇದು ಅತ್ಯಂತ ಅನುಕೂಲಕರ ದಿನ. ನಿಮ್ಮ ನಾಯಕತ್ವದ ಗುಣಗಳು ಮತ್ತಷ್ಟು ಬೆಳಗುತ್ತವೆ. ಆದರೆ ಅಹಂಕಾರ ಅಥವಾ ಅತಿಯಾದ ನಿರ್ಧಾರಶೀಲತೆ ತಪ್ಪಿಸಿಕೊಳ್ಳಬೇಕು. ಸಾಮಾಜಿಕವಾಗಿ ನಿಮ್ಮ ಸ್ಥಾನ ಹೆಚ್ಚಾಗುವ ದಿನ. ಆಪ್ತರೊಂದಿಗೆ ಮಾತುಕತೆಗಳು ಫಲಕಾರಿ. ನಿಮ್ಮ ಚೈತನ್ಯ ಮತ್ತು ಹೃದಯದ ಉತ್ಸಾಹದಿಂದ ಇತರರಿಗೆ ಪ್ರೇರಣೆಯಾಗುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಅವಕಾಶಗಳಿವೆ. ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸುವರು. ಹೊಣೆಗಾರಿಕೆಗಳು ಹೆಚ್ಚುವ ಸಾಧ್ಯತೆ ಇದೆ. ನಿಮ್ಮ ಚುರುಕುತನ ಮತ್ತು ಸ್ಪಷ್ಟತೆಯಿಂದ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ. ಹೊಸ ಅವಕಾಶಗಳು, ಹುದ್ದೆಯ ಏರಿಕೆ ಅಥವಾ ಶ್ಲಾಘನೆಗಳ ಯೋಗವೂ ಇದೆ. ತಂಡದ ಸದಸ್ಯರು ನಿಮ್ಮನ್ನು ಅವಲಂಬಿಸುವ ಪರಿಸ್ಥಿತಿ ಎದುರಾಗಬಹುದು. ಆದರೆ ಎಲ್ಲರ ಮಾತುಗಳನ್ನು ಆಲಿಸಿ ನಡೆದುಕೊಂಡರೆ ಮತ್ತಷ್ಟು ಬೆಂಬಲ ಸಿಗುತ್ತದೆ. ವ್ಯವಹಾರದಲ್ಲಿ ಇರುವವರಿಗೆ ಇಂದು ಹೊಸ ಒಪ್ಪಂದಗಳು, ದೊಡ್ಡ ಗ್ರಾಹಕರೊಂದಿಗೆ ಮಾತುಕತೆ ಅಥವಾ ಹಣದ ಚಲನವಲನದಲ್ಲಿ ಚೇತರಿಕೆಯ ಯೋಗವಿದೆ. ಹಳೆಯ ವ್ಯವಹಾರಕ್ಕೆ ಹೊಸ ಗಾಳಿಯನ್ನು ತುಂಬುವಂತ ದಿನ. ಆದರೆ ಎಲ್ಲ ದಾಖಲೆಗಳನ್ನು ನಿಖರವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಏರಿಕೆ ಮತ್ತು ಸ್ಥಿರತೆ ಎರಡೂ ಇವೆ. ನೀವು ಮಾಡಿದ ಹಿಂದಿನ ಪ್ರಯತ್ನಗಳು ಇಂದು ಫಲ ನೀಡುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಕೂಡ ವಾಪಸ್ಸು ಬರುವ ಸುಳಿವು ಇದೆ. ಆದರೂ ಇಂದು ಅತಿಯಾದ ಖರ್ಚು ತಪ್ಪಿಸಿ. ಮನೆಯ ಅಗತ್ಯಗಳು, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಹೊಸ ಹೂಡಿಕೆ ಮಾಡಲು ಇಂದು ದಿನ ಸರಾಸರಿ. ಪೂರ್ಣ ಪರಿಶೀಲನೆ ಮಾಡಿ ಮಾತ್ರ ಮುಂದುವರಿಯಿರಿ. ನಿಮ್ಮ ಮಾನಸಿಕ ಆತ್ಮವಿಶ್ವಾಸ ಹಣಕಾಸಿನಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಹಿರಿಯರ ಸಲಹೆಯನ್ನು ಪಡೆದರೆ ಎಲ್ಲವೂ ಸುಸೂತ್ರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಚೈತನ್ಯ ಹೆಚ್ಚಿದ್ದರೂ ಕೆಲವರಿಗೆ ರಕ್ತದೊತ್ತಡ, ತಲೆನೋವು ಅಥವಾ ಕಣ್ಣಿನ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಹೆಚ್ಚು ಬಿಸಿಯ ಸ್ಥಳಗಳಲ್ಲಿ ತಂಗಬೇಡಿ. ಜಲಪಾನ ಹೆಚ್ಚಿಸಿ. ಉತ್ಸಾಹದಿಂದ ಹೆಚ್ಚು ಕೆಲಸ ಮಾಡುವ ಪ್ರವೃತ್ತಿ ಇರುವುದರಿಂದ ದೈಹಿಕ ಶ್ರಮ ಹೆಚ್ಚಾಗಬಹುದು. ವಿಶ್ರಾಂತಿ, ನಿದ್ರೆ ಮತ್ತು ಸಮತೋಲನ ಆಹಾರ ಅಗತ್ಯ. ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಹೆಚ್ಚು ಜಾಗರೂಕತೆ ವಹಿಸಿ. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಅಥವಾ ಸೌಮ್ಯ ಯೋಗಾಭ್ಯಾಸಗಳು ನಿಮ್ಮ ಬಲವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಹಣ್ಣಿನ ರಸ, ತೆಂಗಿನ ನೀರು ಮತ್ತು ಹಸಿರು ತರಕಾರಿ ಸೇವನೆ ಆರೋಗ್ಯಕ್ಕೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂತೋಷ ಮತ್ತು ಆತ್ಮೀಯತೆಯ ದಿನ. ನಿಮ್ಮ ಸಾನ್ನಿಧ್ಯ ಕುಟುಂಬ ಸದಸ್ಯರಿಗೆ ಪ್ರೇರಣೆಯಾಗುತ್ತದೆ. ಹಿರಿಯರೊಂದಿಗೆ ಮಾತುಕತೆ ಫಲಕಾರಿ. ಮನೆಗೆ ಸಂಬಂಧಿಸಿದ ಹೊಸ ನಿರ್ಧಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸ್ನೇಹಪೂರ್ಣ ಸಂವಾದ ಮತ್ತು ಸಮಯ ಕಳೆಯಲು ಇದು ಜಯಕರ ದಿನ. ಕುಟುಂಬದಲ್ಲಿ ಸಂತೋಷದ ಸುದ್ದಿ, ಮಕ್ಕಳ ಸಾಧನೆ ಅಥವಾ ಆಪ್ತರಿಂದ ಸಾಂತ್ವನದ ಮಾತುಗಳ ಯೋಗವಿದೆ. ಸ್ನೇಹಿತರ ಜೊತೆಗೂ ಕಡಿಮೆ ಮಟ್ಟದಲ್ಲಿ ಸಮಯ ಕಳೆಯಬಹುದು. ಮನೆಯಲ್ಲಿನ ಸಣ್ಣ ಪ್ರಮಾಣದ ಚಟುವಟಿಕೆಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬಹುದು.
ವೀಕ್ಷಕರೇ, ನೀವು ಭಾನುವಾರದಂತೆ ಬುಧವಾರವು ಬಲವಾದ ಪ್ರಭಾವವನ್ನು ಹೊಂದಿದೆ. ಇಂದು ಬುಧ ಗ್ರಹದ ಶಕ್ತಿಯನ್ನು ಶಮನಗೊಳಿಸಲು ಮತ್ತು ನಿಮ್ಮ ಜ್ಞಾನ, ವಾಕ್ಪಟುತ್ವ ಹಾಗೂ ನೆನಪು ಶಕ್ತಿಯನ್ನು ವೃದ್ಧಿಸಲು ಧ್ಯಾನ ಅತ್ಯುತ್ತಮ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತುಳಸಿ ಸಸ್ಯಕ್ಕೆ ನೀರು ಹಾಕಿ ಆರೈಕೆ ಮಾಡುವುದು ಶುಭ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣನ್ನು ದಾನ ಮಾಡಿದರೆ ಬುದ್ಧನ ಕೃಪೆ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಮಾತಿನ ತೂಕ ಮತ್ತು ದೈವಿಕ ರಕ್ಷಣೆಗಳ ಪ್ರತೀಕ. ಇದರಿಂದ ನೀವು ಇಂದು ತೀರ್ಮಾನಗಳಲ್ಲಿ ಸ್ಪಷ್ಟತೆ ಪಡೆದುಕೊಳ್ಳುತ್ತೀರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿನ ಶಾಂತಿ, ಸಮತೋಲನ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು ಸಕಾರಾತ್ಮಕ ಫಲ ನೀಡುತ್ತವೆ. ಮಾತುಕತೆ, ಖರೀದಿ ಅಥವಾ ಉದ್ಯೋಗ ಸಂಬಂಧಿತ ಕಾರ್ಯಗಳಿಗೆ ಇದು ಅತ್ಯುತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಚಿಂತನೆ, ವಿಶ್ಲೇಷಣೆ ಮತ್ತು ವಿವೇಕದ ಮೂಲಕ ತಮ್ಮ ದಿನವನ್ನು ಸಾಗಿಸುವಿರಿ. ನಿಮ್ಮ ಸೂಕ್ಷ್ಮ ದೃಷ್ಟಿ, ಕಾರ್ಯಕ್ಷಮತೆ ಮತ್ತು ಕರ್ತವ್ಯನಿಷ್ಠೆ ಇಂದು ಬಹಳ ಉಪಯುಕ್ತವಾಗುತ್ತದೆ. ಬುಧವಾರದ ಬುಧ ಗ್ರಹದ ಪ್ರಭಾವದಿಂದ ಬುದ್ಧಿಶಕ್ತಿ ತೀಕ್ಷ್ಣವಾಗಿದ್ದು, ಪ್ರತಿಯೊಂದು ವಿಷಯದಲ್ಲೂ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ. ಇಂದು ಅಸ್ತವ್ಯಸ್ತವಾದ ವಿಚಾರಗಳನ್ನು ಸರಿಪಡಿಸುವ, ಹಳೆಯ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ ದಿನವಾಗಿದೆ. ನಿಮ್ಮ ಶಾಂತ ಸ್ವಭಾವ ಮತ್ತು ತಾಳ್ಮೆಯ ಮಾತುಗಳಿಂದ ಸುತ್ತಲಿನವರ ವಿಶ್ವಾಸವನ್ನು ಗಳಿಸುವಿರಿ. ಆತುರ ಅಥವಾ ಅತಿಯಾದ ಚಿಂತೆಯಿಂದ ದೂರವಿದ್ದು ಕ್ರಮಬದ್ಧವಾಗಿ ನಡೆದುಕೊಂಡರೆ ದಿನದ ಫಲ ಉತ್ತಮವಾಗಿರುತ್ತದೆ. ಹೊಸ ಜ್ಞಾನ ಪಡೆಯುವ, ಪುಸ್ತಕ ಓದುವ ಅಥವಾ ಗಂಭೀರ ವಿಚಾರಗಳ ಕುರಿತು ಚರ್ಚೆ ನಡೆಸುವ ಸಂದರ್ಭಗಳು ಬರಬಹುದು. ನಿಮ್ಮ ಮಾತುಗಳಿಗೆ ಮೌಲ್ಯ ಸಿಗುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಶಿಸ್ತಿನ ಕೆಲಸ ಶೈಲಿ ಹಿರಿಯರ ಗಮನ ಸೆಳೆಯುತ್ತದೆ. ಕಡತ ಕಾರ್ಯ, ಲೆಕ್ಕಪತ್ರಗಳು, ಲಿಖಿತ ಕೆಲಸಗಳು ಅಥವಾ ಪರಿಶೀಲನಾ ಕಾರ್ಯಗಳಲ್ಲಿ ನೀವು ಮುಂಚೂಣಿಯಲ್ಲಿ ಇರುತ್ತೀರಿ. ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರಿಗೆ ಇಂದು ಸ್ಪಷ್ಟತೆ ದೊರೆಯಬಹುದು. ಸಂದರ್ಶನ, ಚರ್ಚೆ ಅಥವಾ ಅರ್ಜಿಗಳ ವಿಷಯದಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆ ಬರುವ ಸೂಚನೆಗಳಿವೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾದರೂ ನಿಮ್ಮ ವಿವೇಕದಿಂದ ಅದನ್ನು ಶಮನಗೊಳಿಸಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಲೆಕ್ಕಾಚಾರ, ದಾಖಲೆಗಳ ಪರಿಶೀಲನೆ ಮತ್ತು ಯೋಜನೆ ರೂಪಿಸುವ ದಿನವಾಗಿದೆ. ಹೊಸ ಒಪ್ಪಂದಗಳಿಗೆ ಆತುರ ಬೇಡ. ಸ್ಥಿರತೆಯೊಂದಿಗೆ ಮುಂದುವರಿದರೆ ಲಾಭದ ಸೂಚನೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಜಾಗರೂಕತೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯವಶ್ಯ. ಮನೆಯ ಅಗತ್ಯಗಳು, ಆರೋಗ್ಯ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಮುಂಚಿತ ಯೋಜನೆಯೊಂದಿಗೆ ಹಣ ಬಳಸುವುದು ಶ್ರೇಷ್ಠ. ಹಿಂದಿನ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯುವ ಯೋಗವಿದೆ. ಆದರೆ ಇಂದು ಹೊಸ ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಸೂಕ್ತವಲ್ಲ. ಹಣಕಾಸಿನ ವಿಷಯದಲ್ಲಿ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ವ್ಯಾಪಾರ ಸಂಬಂಧಿತ ಹಣಕಾಸಿನಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ಕಂಡುಬರುತ್ತದೆ. ಬುಧ ಗ್ರಹದ ಸ್ಥಿತಿ ಹಣಕಾಸಿನಲ್ಲಿ ಜಾಣ್ಮೆ ಮತ್ತು ಲೆಕ್ಕಾಚಾರವನ್ನು ಬೇಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಥವಾ ನರಮಂಡಲದ ಅಸ್ವಸ್ಥತೆಗಳು ಕಾಣಬಹುದು. ಆಹಾರದಲ್ಲಿ ನಿಯಮ ಪಾಲನೆ, ಸಮಯಕ್ಕೆ ತಿನ್ನುವುದು ಮತ್ತು ಹಗುರ ಆಹಾರ ಸೇವನೆ ಬಹಳ ಮುಖ್ಯ. ಅತಿಯಾದ ಚಿಂತನೆ ಮನಸ್ಸಿಗೆ ಒತ್ತಡ ತರುವ ಸಾಧ್ಯತೆ ಇದೆ. ಇದರಿಂದ ತಲೆನೋವು ಅಥವಾ ನಿದ್ರಾಹೀನತೆ ಕಾಣಿಸಬಹುದು. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ನಡಿಗೆ, ಶ್ವಾಸ ಅಭ್ಯಾಸಗಳು ಆರೋಗ್ಯಕ್ಕೆ ಸಹಾಯಕವಾಗುತ್ತವೆ. ಶರೀರದ ಶುದ್ಧೀಕರಣಕ್ಕೆ ಬೆಚ್ಚಗಿನ ನೀರು ಸೇವನೆ, ಸಾದಾ ಆಹಾರ ಮತ್ತು ಸಮಯಕ್ಕೆ ವಿಶ್ರಾಂತಿ ಅಗತ್ಯ. ಇಂದು ದೇಹಕ್ಕಿಂತಲೂ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಸಹಕಾರದ ವಾತಾವರಣ ಇರುತ್ತದೆ. ಹಿರಿಯರ ಮಾತಿಗೆ ಗೌರವ ನೀಡಿದರೆ ಮನೆಯಲ್ಲಿನ ಅಸಮಾಧಾನಗಳು ದೂರವಾಗುತ್ತವೆ. ಪತ್ನಿ ಅಥವಾ ಪತಿಯೊಂದಿಗೆ ವಿಚಾರ ವಿನಿಮಯದಲ್ಲಿ ಸ್ಪಷ್ಟತೆ ಇರಲಿ. ಅತಿಯಾದ ವಿಮರ್ಶೆ ತಪ್ಪಿಸಿ. ವಿವಾಹಿತರಿಗೆ ಸಂಗಾತಿಯ ಆರೋಗ್ಯ ಅಥವಾ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ತೋರಿಸಬೇಕಾಗಬಹುದು. ನಿಮ್ಮ ಸಹಕಾರ ಮತ್ತು ಸಹಾನುಭೂತಿ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರಿಂದ ಮಾರ್ಗದರ್ಶನ ದೊರೆಯುವ ದಿನವಾಗಿದೆ. ವೀಕ್ಷಕರೇ, ನೀವು
ಈ ದಿನ ಬುಧಗ್ರಹದ ಪ್ರಭಾವವನ್ನು ಶಕ್ತಿ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಚಿಂತನೆ ಮತ್ತು ಜಪ ಉಪಕಾರಿಯಾಗುತ್ತದೆ. ಬುಧನಿಗೆ ಅರ್ಚನೆ, ದಾನ ಮತ್ತು ಧ್ಯಾನ ಮಾಡುವುದರಿಂದ ಬುದ್ಧಿಶಕ್ತಿ ಮತ್ತು ಮನಃಶಾಂತಿ ಹೆಚ್ಚುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಸಿರು ಬಣ್ಣದ ವಸ್ತುಗಳು, ಧಾನ್ಯಗಳು ಅಥವಾ ಎಲೆಗಳನ್ನು ದಾನ ಮಾಡುವುದು ಶುಭಕರ. ಬೆಳಿಗ್ಗೆ ತುಳಸಿ ಪೂಜೆ ಮಾಡಿ ನೀರನ್ನು ಅರ್ಪಿಸುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹದ ಪ್ರತೀಕವಾಗಿದೆ. ಇದು ಬುದ್ಧಿ, ಸಂವಹನ ಮತ್ತು ವಿವೇಕದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಃಶಾಂತಿ, ಚಿಂತನೆ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ಹಸಿರು ವಸ್ತುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ಅಧ್ಯಯನ, ಲೆಕ್ಕಪತ್ರ ಕೆಲಸ, ನಿರ್ಧಾರಗಳು ಮತ್ತು ದೇವತಾ ಪೂಜೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಏಕಾಗ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ವಿವೇಕ ಮತ್ತು ಸೌಮ್ಯತೆಯಿಂದ ತಮ್ಮ ದಿನಚರಿಯನ್ನು ಸಾಗಿಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ನ್ಯಾಯಬುದ್ಧಿ, ಸಂಯಮ ಹಾಗೂ ಸೌಹಾರ್ದತೆಯು ಇಂದು ನಿಮಗೆ ಪ್ರಮುಖ ಶಕ್ತಿಯಾಗಿರುತ್ತದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ. ಮಾತಿನಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ಇಂದು ಯಾವುದೇ ವಿಷಯದಲ್ಲೂ ತುರ್ತು ನಿರ್ಧಾರಕ್ಕೆ ಹೋಗದೆ ಎರಡೂ ಮುಖಗಳನ್ನು ತೂಕ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಪ್ರವೃತ್ತಿ ನಿಮಗೆ ಲಾಭ ತರುತ್ತದೆ. ಬಾಕಿ ಉಳಿದ ಕೆಲಸಗಳನ್ನು ಕ್ರಮಬದ್ಧವಾಗಿ ಮುಗಿಸುವ ಅವಕಾಶ ಸಿಗುತ್ತದೆ. ಮನಸ್ಸಿನಲ್ಲಿ ಶಾಂತಿ ಇರಲಿದ್ದು ಬೌದ್ಧಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ವಿಚಾರಗಳನ್ನು ಕಲಿಯಲು, ದಾಖಲೆ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹಾಗೂ ಮಹತ್ವದ ಚರ್ಚೆಗಳಿಗೆ ಇಂದಿನ ದಿನ ಅನುಕೂಲಕರ. ನಿಮ್ಮ ಮಾತುಗಳು ಇತರರ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸಮತೋಲನದ ನಡವಳಿಕೆ ಮತ್ತು ಸಮಸ್ಯೆ ಪರಿಹಾರ ಶಕ್ತಿ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳ ನಡುವಿನ ವಿವಾದಗಳನ್ನು ಸಮಾಧಾನದಿಂದ ಬಗೆಹರಿಸುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬಹುದು. ಮೇಲಾಧಿಕಾರಿಗಳಿಂದ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ದಾಖಲೆ, ಲೆಕ್ಕಪತ್ರ, ಸಂವಹನ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ, ಆದರೆ ಅವು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕದ್ದಾಗಿರುತ್ತವೆ. ಉದ್ಯೋಗ ಬದಲಾವಣೆ ಯೋಚನೆಯಲ್ಲಿರುವವರಿಗೆ ಸಂದರ್ಶನ ಅಥವಾ ಮಾಹಿತಿ ಬರಬಹುದು. ವ್ಯಾಪಾರಸ್ಥರಿಗೆ ಗ್ರಾಹಕರೊಂದಿಗೆ ಸಂವಾದ, ಒಪ್ಪಂದಗಳ ಚರ್ಚೆ ಹಾಗೂ ಹಳೆಯ ವ್ಯವಹಾರಗಳನ್ನು ಪುನರ್ ಪರಿಶೀಲನೆ ಮಾಡುವ ದಿನವಾಗಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ, ಎಲ್ಲವನ್ನೂ ಬರವಣಿಗೆಯಲ್ಲಿ ನಡೆಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಅಗತ್ಯ. ಆದಾಯ ಮತ್ತು ಖರ್ಚಿನ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ನಿರ್ವಹಿಸಬೇಕು. ಅಲಂಕಾರ, ಮನೆ ಸೌಂದರ್ಯ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಖರ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು ಒಳಿತು. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭ ಕಾಣಿಸಿಕೊಳ್ಳಬಹುದು. ಆದರೆ ಇಂದು ಹೊಸ ಹಣ ಹೂಡಿಕೆಗೆ ಮುಂದಾಗುವ ಮೊದಲು ಸಂಪೂರ್ಣ ಚಿಂತನೆ ಅಗತ್ಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಹಿರಿಯರ ಸಲಹೆ ಪಡೆದು ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದರೆ ಮನಸ್ಸಿನ ಒತ್ತಡದಿಂದ ತಲೆನೋವು, ಕಣ್ಣಿನ ದಣಿವು ಅಥವಾ ನಿದ್ರಾವ್ಯತ್ಯಯ ಉಂಟಾಗಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯ. ಸಮತೋಲನ ಆಹಾರ, ಹಸಿರು ತರಕಾರಿ ಹಾಗೂ ನೀರಿನ ಸಮರ್ಪಕ ಸೇವನೆ ಆರೋಗ್ಯಕ್ಕೆ ಸಹಾಯಕ. ಬೆಳಿಗ್ಗೆ ಸ್ವಲ್ಪ ಧ್ಯಾನ ಅಥವಾ ಉಸಿರಾಟ ವ್ಯಾಯಾಮ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸಂಜೆ ವೇಳೆಗೆ ದೈಹಿಕ ಶ್ರಮವನ್ನು ಕಡಿಮೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರುತ್ತದೆ. ನಿಮ್ಮ ಮೃದು ಮಾತುಗಳು ಮತ್ತು ಸಂಯಮಿತ ವರ್ತನೆ ಮನೆಯವರ ಮನಗೆಲ್ಲುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಪರಸ್ಪರ ಅರಿವು ಹೆಚ್ಚಾಗುತ್ತದೆ. ಕುಟುಂಬದ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ನೀವು ಮಧ್ಯಸ್ಥಿಕೆ ವಹಿಸಿ ಸಮಾಧಾನಕರ ತೀರ್ಮಾನಕ್ಕೆ ಬರಲು ಸಹಾಯ ಮಾಡುತ್ತೀರಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಸಂತೋಷದ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಈ ದಿನದ ಬುಧವಾರ ಬುಧಗ್ರಹನ ಪ್ರಭಾವವನ್ನು ಬಲಪಡಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಬುದ್ಧಿವರ್ಧಕ ಜಪ, ಪಠಣ ಅಥವಾ ಧ್ಯಾನದಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶುಭ.
ತುಳಸಿ ಅಥವಾ ಬಿಲ್ವಪತ್ರೆಗೆ ನೀರು ಅರ್ಪಿಸುವುದು ಮನಃಶಾಂತಿಗೆ ಸಹಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹನ ಪ್ರತೀಕ. ಇದು ಬುದ್ಧಿ, ಚಾತುರ್ಯ ಮತ್ತು ಸಂವಹನ ಶಕ್ತಿಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ತೀರ್ಮಾನಗಳು ಸ್ಪಷ್ಟವಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಚೈತನ್ಯ ಮತ್ತು ಸಮತೋಲನ ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ವಸ್ತುಗಳ ಬಳಕೆ ನಿಮಗೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ದೇವತಾ ಪೂಜೆ, ಮಹತ್ವದ ಚರ್ಚೆಗಳು, ದಾಖಲೆ ಕಾರ್ಯಗಳು ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆತ್ಮವಿಶ್ವಾಸ, ಒಳನೋಟ ಮತ್ತು ದೃಢ ಸಂಕಲ್ಪದಿಂದ ತಮ್ಮ ದಿನವನ್ನು ನಡೆಸುವರು. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ತೀಕ್ಷ್ಣವಾಗಿದ್ದು, ಸೂಕ್ಷ್ಮ ವಿಚಾರಗಳಲ್ಲಿಯೂ ಆಳವಾಗಿ ಯೋಚಿಸುವ ಶಕ್ತಿ ನಿಮಗೆ ದೊರೆಯುತ್ತದೆ. ನಿಮ್ಮ ಒಳಗಿರುವ ಸಂಶೋಧಕ ಮನಸ್ಸು, ರಹಸ್ಯಗಳನ್ನು ತಿಳಿಯುವ ಆಸಕ್ತಿ ಹಾಗೂ ಸ್ಪಷ್ಟ ನಿರ್ಧಾರ ಸಾಮರ್ಥ್ಯ ಇಂದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ, ಗೊಂದಲದ ವಿಷಯಗಳನ್ನು ಸರಿಪಡಿಸುವ ಹಾಗೂ ನಿಮ್ಮ ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ಪುನರ್ವಿಮರ್ಶೆ ಮಾಡುವ ದಿನವಿದು. ಕೆಲವರಿಗೆ ಇಂದು ಮನಸ್ಸಿನೊಳಗಿನ ಅಸಮಾಧಾನ ಹೊರಬಂದು ಸ್ಪಷ್ಟತೆಯ ರೂಪ ಪಡೆಯಬಹುದು. ಇದು ನಿಮಗೆ ಭವಿಷ್ಯದಲ್ಲಿ ನೆಮ್ಮದಿಯ ದಾರಿಗೆ ಕಾರಣವಾಗುತ್ತದೆ. ಹೊಸ ಸಂಪರ್ಕಗಳು, ಬುದ್ಧಿವಂತ ಸಂವಾದಗಳು ಮತ್ತು ಜ್ಞಾನವೃದ್ಧಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಇಂದು ಉತ್ತಮ ಅವಕಾಶಗಳು ದೊರೆಯುತ್ತವೆ. ಯಾವುದೇ ವಿಷಯದಲ್ಲೂ ಆತುರವಿಲ್ಲದೆ ತಾಳ್ಮೆಯಿಂದ ಮತ್ತು ವಿವೇಕದಿಂದ ನಡೆಯುವುದು ಇಂದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಕಾರ್ಯಕ್ಷಮತೆ ಮತ್ತು ವಿಶ್ಲೇಷಣಾ ಶಕ್ತಿಯಿಂದ ಗಮನ ಸೆಳೆಯುವರು. ಇಂದು ನಿಮಗೆ ನೀಡಲಾಗುವ ಕೆಲಸಗಳು ಸ್ವಲ್ಪ ಗಂಭೀರವಾಗಿರಬಹುದು, ಆದರೆ ನಿಮ್ಮ ಏಕಾಗ್ರತೆ ಮತ್ತು ಜವಾಬ್ದಾರಿತ್ವದಿಂದ ಅದನ್ನು ಯಶಸ್ವಿಯಾಗಿ ಮುಗಿಸುವಿರಿ. ಹಿರಿಯರಿಂದ ನಂಬಿಕೆ ಹೆಚ್ಚುವ ಸಾಧ್ಯತೆ ಇದೆ. ಕೆಲವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಮಹತ್ವದ ಚರ್ಚೆಗಳು, ಯೋಜನೆಗಳ ರೂಪುರೇಷೆ ಅಥವಾ ಗುಪ್ತ ಮಾಹಿತಿಯ ನಿರ್ವಹಣೆ ನಡೆಯಬಹುದು. ನಿಮ್ಮ ಮಾತಿನ ತೂಕ ಮತ್ತು ನಿಖರತೆ ನಿಮ್ಮ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಒಳಗಡೆಯಿಂದ ಅಥವಾ ಪರಿಚಯದ ಮೂಲಕ ಅವಕಾಶಗಳ ಸೂಚನೆ ದೊರೆಯಬಹುದು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ತೆರಿಗೆ ಅಥವಾ ಕಾನೂನು ಸಂಬಂಧಿತ ವಿಚಾರಗಳ ಚಿಂತನೆಗೆ ಅನುಕೂಲಕರ ದಿನ. ಹೊಸ ಪಾಲುದಾರಿಕೆ ಆರಂಭಿಸುವ ಮೊದಲು ಎಲ್ಲ ಅಂಶಗಳನ್ನು ಆಳವಾಗಿ ಪರಿಶೀಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆಯ ನಡೆ ಅತ್ಯಂತ ಮುಖ್ಯ. ಆದಾಯ ಸ್ಥಿರವಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಉಂಟಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ಅಗತ್ಯಗಳು, ಆರೋಗ್ಯ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಹಣವನ್ನು ಯುಕ್ತಿಯಾಗಿ ಬಳಸುವುದು ಒಳಿತು. ಹಿಂದೆ ಮಾಡಿದ ಹೂಡಿಕೆಗಳಿಂದ ನಿಧಾನವಾಗಿ ಲಾಭ ದೊರೆಯುವ ಸೂಚನೆ ಇದೆ. ಆದರೆ ಇಂದು ಹೊಸ ಸಾಲ ಅಥವಾ ದೊಡ್ಡ ಹಣಕಾಸಿನ ಒಪ್ಪಂದಗಳಿಗೆ ಮುಂದಾಗುವುದು ಸೂಕ್ತವಲ್ಲ. ಹಣಕಾಸಿನ ವಿಚಾರಗಳಲ್ಲಿ ಗುಪ್ತತೆ ಮತ್ತು ನಿಯಂತ್ರಣ ಕಾಪಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಲಾಭವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಾನಸಿಕ ಒತ್ತಡದ ಬಗ್ಗೆ ಹೆಚ್ಚು ಗಮನ ಅಗತ್ಯ. ಅತಿಯಾದ ಚಿಂತನೆ, ಅನುಮಾನ ಅಥವಾ ಒಳಗೊಳಗೆ ವಿಚಾರಗಳನ್ನು ಹಿಡಿದುಕೊಳ್ಳುವುದರಿಂದ ಮನಸ್ಸು ಭಾರವಾಗಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ಏಕಾಂತ ಸಮಯವು ನಿಮಗೆ ಶಾಂತಿ ನೀಡುತ್ತದೆ. ದೈಹಿಕವಾಗಿ ಮೂತ್ರಪಿಂಡ, ಹೊಟ್ಟೆ ಅಥವಾ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳಿರುವವರು ಎಚ್ಚರಿಕೆ ವಹಿಸಬೇಕು. ನೀರಿನ ಸೇವನೆ ಹೆಚ್ಚಿಸಿ, ಅತಿಯಾದ ಮಸಾಲೆ ಆಹಾರ ತಪ್ಪಿಸುವುದು ಉತ್ತಮ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದರಿಂದ ಶಕ್ತಿ ಪುನಃ ಸ್ಥಾಪನೆ ಆಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆ ಹೆಚ್ಚಿರಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಆಂತರಿಕ ವಿಚಾರಗಳ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹಳೆಯ ತಪ್ಪುಗಳನ್ನು ಮರೆತು ಪರಸ್ಪರ ನಂಬಿಕೆಯಿಂದ ಮಾತನಾಡಿದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಹಿರಿಯರ ಆರೋಗ್ಯ ಅಥವಾ ಕುಟುಂಬದ ಗುಪ್ತ ವಿಚಾರಗಳು ನಿಮ್ಮ ಗಮನಕ್ಕೆ ಬರುವ ಸಾಧ್ಯತೆ ಇದೆ. ನೀವು ತೋರಿಸುವ ಸಹಾನುಭೂತಿ ಮತ್ತು ಬೆಂಬಲ ಕುಟುಂಬದಲ್ಲಿ ನಿಮ್ಮ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಅಥವಾ ಪ್ರಗತಿಯ ಸೂಚನೆ ದೊರೆಯಬಹುದು. ವೀಕ್ಷಕರೇ, ನೀವು ಈ ದಿನದ ಬುಧವಾರ ಬುಧಗ್ರಹದ ಪ್ರಭಾವವನ್ನು ಸದೃಢಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಬುದ್ಧಿ, ವಿವೇಕ ಮತ್ತು ವಾಣಿ ಶುದ್ಧಿಗಾಗಿ ಬುಧನ ಆರಾಧನೆ ಫಲಕಾರಿಯಾಗುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ.
ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅಥವಾ ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸುವುದು ಶುಭ. ಬುದ್ಧಿವಂತಿಕೆ ಮತ್ತು ನೆಮ್ಮದಿಗಾಗಿ ಹಸಿರು ಮೂಂಗು ಅಥವಾ ಬೆಲ್ಲ ದಾನ ಮಾಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹದ ಸಂಕೇತ. ಇದು ಬುದ್ಧಿವಂತಿಕೆ, ಚುರುಕುತನ ಮತ್ತು ಸಂವಹನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ತೂಕ ಬರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಚಿಂತನೆಗೆ ಸ್ಪಷ್ಟತೆ ಮತ್ತು ಆರೋಗ್ಯಕ್ಕೆ ಸಮತೋಲನ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ವಸ್ತುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಮಹತ್ವದ ಚರ್ಚೆಗಳು, ನಿರ್ಧಾರಗಳು, ಬರವಣಿಗೆ ಕೆಲಸಗಳು ಅಥವಾ ದೇವತಾ ಪೂಜೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ಅತ್ಯಂತ ಚುರುಕಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಮತ್ತು ಮುಂದೋಚನೆಯ ಚಿಂತನೆಯೊಂದಿಗೆ ದಿನವನ್ನು ಸಾಗಿಸುವಿರಿ. ನಿಮ್ಮೊಳಗಿನ ಆಶಾವಾದ ಮತ್ತು ಸತ್ಯನಿಷ್ಠೆ ನಿಮ್ಮ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಬುದ್ಧಿಶಕ್ತಿ, ವಾಗ್ಮಿತ್ವ ಮತ್ತು ತರ್ಕಬದ್ಧ ಚಿಂತನೆಗಳು ಹೆಚ್ಚಾಗುತ್ತವೆ. ಹಳೆಯ ಅನುಭವಗಳಿಂದ ಪಾಠ ಕಲಿದು ಮುಂದಿನ ಹೆಜ್ಜೆ ಇಡುವ ದಿನವಿದು. ಹೊಸ ವಿಚಾರಗಳನ್ನು ಕಲಿಯುವ ಆಸಕ್ತಿ, ಧಾರ್ಮಿಕ ಅಥವಾ ತಾತ್ವಿಕ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಉದಯಿಸಬಹುದು. ದೂರದ ಪ್ರಯಾಣ, ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದ ಚಿಂತನೆ ನಡೆಯಬಹುದು. ಇಂದು ಸತ್ಯ ಮತ್ತು ನೀತಿಯ ಮಾರ್ಗದಲ್ಲಿ ನಡೆದರೆ ಮಾನಸಿಕ ತೃಪ್ತಿ ದೊರೆಯುತ್ತದೆ. ಹೊಸ ಸಂಪರ್ಕಗಳು, ಜ್ಞಾನವಂತರೊಂದಿಗೆ ಸಂವಾದ ಹಾಗೂ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಮಂಡಿಸುವ ಅವಕಾಶಗಳು ದೊರೆಯುವ ದಿನವಾಗಿದೆ. ಯಾವುದೇ ವಿಚಾರದಲ್ಲೂ ಅತಿಯಾದ ಆತುರ ಅಥವಾ ಅತಿವಿಶ್ವಾಸ ತೋರಿಸದೆ ಸಮತೋಲನ ಕಾಯ್ದುಕೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರಿಗೆ ಇಂದು ಚಿಂತನೆ ಮತ್ತು ಕಾರ್ಯಗಳ ನಡುವೆ ಉತ್ತಮ ಹೊಂದಾಣಿಕೆ ಕಾಣಿಸುತ್ತದೆ. ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳುವ ಸಾಮರ್ಥ್ಯದಿಂದ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವಿರಿ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಮಾರ್ಗದರ್ಶನ ನೀಡುವ ಅವಕಾಶ ಸಿಗಬಹುದು. ಇದು ನಿಮ್ಮ ಬುದ್ಧಿಮತ್ತೆಯನ್ನು ತೋರಿಸಿಕೊಳ್ಳುವ ಸಮಯ. ವೃತ್ತಿ ಬದಲಿ ಅಥವಾ ಉನ್ನತ ಸ್ಥಾನಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನ, ಚರ್ಚೆ ಅಥವಾ ಮಹತ್ವದ ಮಾಹಿತಿ ದೊರೆಯಬಹುದು. ಸ್ಪರ್ಧೆಯ ವಾತಾವರಣ ಇದ್ದರೂ ನಿಮ್ಮ ಜ್ಞಾನ ಮತ್ತು ಅನುಭವದಿಂದ ನೀವು ಮುನ್ನಡೆಸುವಿರಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಮಾರುಕಟ್ಟೆ ಬಗ್ಗೆ ಅಧ್ಯಯನ ಅಥವಾ ದೂರದ ಸಂಪರ್ಕಗಳ ಮೂಲಕ ಲಾಭದ ಸಾಧ್ಯತೆ ಇದೆ. ಲೆಕ್ಕಪತ್ರಗಳನ್ನು ಸರಿಪಡಿಸುವುದು ಮತ್ತು ಮುಂದಿನ ಯೋಜನೆಗಳಿಗೆ ರೂಪರೇಖೆ ತಯಾರಿಸುವುದು ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಜಾಗ್ರತೆ ಮತ್ತು ವಿವೇಕ ಅಗತ್ಯ. ಆದಾಯದ ಮಾರ್ಗಗಳು ಸ್ಥಿರವಾಗಿದ್ದರೂ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಶಿಕ್ಷಣ, ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು. ಆದ್ದರಿಂದ ಯೋಜಿತ ಖರ್ಚು ಮುಖ್ಯ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭ ಕಾಣಿಸಬಹುದು. ಆದರೆ ಇಂದು ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳನ್ನು ಮುಂದೂಡುವುದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಸ್ವಂತ ನಿರ್ಧಾರಕ್ಕಿಂತ ಹಿರಿಯರ ಸಲಹೆ ಅನುಸರಿಸುವುದು ಲಾಭದಾಯಕ. ಗ್ರಹಸ್ಥಿತಿ ನಿಮಗೆ ಹಣದ ಬಳಕೆಯಲ್ಲಿ ಜ್ಞಾನ ಮತ್ತು ನಿಯಂತ್ರಣವನ್ನು ಕಲಿಸುವ ದಿನವಾಗಿದೆ. ಮಿತವ್ಯಯ ಮತ್ತು ದೂರದ ಲಾಭದ ದೃಷ್ಟಿಕೋನದಿಂದ ನಡೆದುಕೊಂಡರೆ ಭವಿಷ್ಯ ಭದ್ರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯವಾಗಿ ಸ್ಥಿರತೆ ಇದ್ದರೂ ಅತಿಯಾದ ಓಡಾಟ ಅಥವಾ ಮಾನಸಿಕ ಒತ್ತಡದಿಂದ ಶರೀರದಲ್ಲಿ ದಣಿವು ಕಾಣಬಹುದು. ಕಾಲುಗಳು, ನಡು ಅಥವಾ ನರ ಸಂಬಂಧಿತ ಅಸ್ವಸ್ಥತೆಗಳು ತಾತ್ಕಾಲಿಕವಾಗಿ ಕಾಣಬಹುದು. ವಿಶ್ರಾಂತಿ ಮತ್ತು ನಿಯಮಿತ ಆಹಾರ ಅವಶ್ಯ. ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಉಂಟಾಗದಂತೆ ಹಗುರವಾದ ಆಹಾರ ಸೇವಿಸಿ. ನೀರು ಸಾಕಷ್ಟು ಕುಡಿಯುವುದು ಮುಖ್ಯ. ಧ್ಯಾನ, ಪ್ರಾಣಾಯಾಮ ಅಥವಾ ನಿಶ್ಚಲ ಮನಸ್ಸಿನ ವ್ಯಾಯಾಮಗಳು ಆರೋಗ್ಯಕ್ಕೆ ಸಹಾಯಕ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮಯಕ್ಕೆ ಊಟ, ಸಮಯಕ್ಕೆ ನಿದ್ರೆ ಮತ್ತು ಅನಗತ್ಯ ಚಿಂತೆಗಳಿಂದ ದೂರವಿರುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸ್ನೇಹಪೂರ್ಣ ಮತ್ತು ಮುಕ್ತ ಸಂವಾದ ನಡೆಯುವ ದಿನ. ನಿಮ್ಮ ನೇರ ಮಾತುಗಳು ಕೆಲವೊಮ್ಮೆ ಕಠಿಣವಾಗಿ ತೋರಬಹುದು. ಆದ್ದರಿಂದ ಮೃದುವಾದ ವಚನ ಬಳಸುವುದು ಉತ್ತಮ. ಹಿರಿಯರೊಂದಿಗೆ ತಾತ್ವಿಕ ಅಥವಾ ಭವಿಷ್ಯದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ದಿನ. ಒಟ್ಟಾಗಿ ಸಮಯ ಕಳೆಯುವುದು ಮತ್ತು ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯ ಕುರಿತು ಸಂತೋಷಕರ ವಿಚಾರಗಳು ಮನಸ್ಸಿಗೆ ತೃಪ್ತಿ ನೀಡುತ್ತವೆ. ಕುಟುಂಬದವರ ಸಹಕಾರದಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ.
ವೀಕ್ಷಕರೇ, ನೀವು ಈ ದಿನದ ಬುಧವಾರ ಬುಧಗ್ರಹನ ಪ್ರಭಾವವನ್ನು ಶಕ್ತಿ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಲಾಭದಾಯಕ. ಬುಧನ ಆರಾಧನೆ, ಜಪ ಮತ್ತು ದಾನಗಳಿಂದ ಬುದ್ಧಿಶಕ್ತಿ ಮತ್ತು ವಾಕ್ಚಾತುರ್ಯ ಹೆಚ್ಚುತ್ತದೆ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಸಿರು ಬಣ್ಣದ ವಸ್ತುಗಳು ಅಥವಾ ಧಾನ್ಯಗಳನ್ನು ದಾನ ಮಾಡುವುದು ಶುಭ. ಬುಧನಿಗೆ ತುಳಸಿ ಎಲೆಗಳು ಅಥವಾ ಹಸಿರು ಹೂಗಳನ್ನು ಅರ್ಪಿಸುವುದು ಒಳಿತು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹನ ಪ್ರತೀಕವಾಗಿದೆ. ಇದು ಬುದ್ಧಿ, ಸಂವಹನ ಮತ್ತು ಚುರುಕುತನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಪೂಜೆಯಲ್ಲಿ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ವಿದ್ಯಾಭ್ಯಾಸ, ಚರ್ಚೆ, ನಿರ್ಧಾರಗಳು ಅಥವಾ ಹಣಕಾಸಿನ ಯೋಜನೆಗಳು ಯಶಸ್ಸು ತರುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟ ಮತ್ತು ಚುರುಕಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರಿಗೆ ಜವಾಬ್ದಾರಿ, ವಿವೇಕ ಮತ್ತು ಸ್ಥಿರ ಮನೋಭಾವ ಮುಖ್ಯವಾಗಿರುವ ದಿನವಾಗಿದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಬುದ್ಧಿಶಕ್ತಿ, ತರ್ಕಬಲ ಮತ್ತು ಸಂವಹನ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ನಿಮ್ಮ ಮಾತುಗಳು ಇಂದು ಇತರರ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುತ್ತವೆ. ಇಂದು ನೀವು ಹಳೆಯ ಅನುಭವಗಳಿಂದ ಪಾಠ ಕಲಿತು ಮುಂದಿನ ಹೆಜ್ಜೆಗಳನ್ನು ಬಹಳ ಜಾಣ್ಮೆಯಿಂದ ಇಡುವಿರಿ. ಮನಸ್ಸಿನಲ್ಲಿ ಕೆಲವೊಂದು ಗಂಭೀರ ಚಿಂತನೆಗಳು ಮೂಡಿದರೂ ಅವು ನಿಮ್ಮ ಭವಿಷ್ಯದ ಸುಧಾರಣೆಗೆ ಸಹಾಯಕವಾಗುತ್ತವೆ. ಯೋಜನೆ ರೂಪಿಸುವುದು, ದಾಖಲೆ ಕೆಲಸಗಳು ಮತ್ತು ವಿಚಾರ ವಿನಿಮಯಕ್ಕೆ ಇದು ಉತ್ತಮ ದಿನ. ಹೊಸ ಪರಿಚಯಗಳು, ಬುದ್ಧಿವಂತರೊಂದಿಗೆ ಸಂವಾದ ಹಾಗೂ ಭವಿಷ್ಯದ ಗುರಿಗಳ ಬಗ್ಗೆ ಆಲೋಚನೆ ಮಾಡುವ ಅವಕಾಶಗಳು ಸಿಗುತ್ತವೆ. ಯಾವುದೇ ವಿಷಯದಲ್ಲೂ ಆತುರ ಪಡದೆ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ನಿಮ್ಮ ಕಾರ್ಯಶೈಲಿ ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕಚೇರಿ ಕೆಲಸಗಳಲ್ಲಿ ಲೆಕ್ಕಾಚಾರ, ಬರವಣಿಗೆ, ವರದಿ ಸಿದ್ಧತೆ ಅಥವಾ ಮಾತುಕತೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹೆಚ್ಚುವರಿ ಕಾರ್ಯಭಾರ ಸಿಗಬಹುದು. ಇದು ಮೊದಲಿಗೆ ಒತ್ತಡ ತಂದರೂ ಮುಂದಿನ ದಿನಗಳಲ್ಲಿ ಮಾನ ಪ್ರತಿಷ್ಠೆ ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ಸೂಕ್ತ ಮಾಹಿತಿಯನ್ನು ಸಂಗ್ರಹಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆಯ ಕುರಿತು ಚಿಂತನೆ ಮಾಡುವ ದಿನ. ಹೊಸ ಒಪ್ಪಂದಗಳು, ಪಾಲುದಾರಿಕೆ ವಿಚಾರಗಳು ಚರ್ಚೆಗೆ ಬರಬಹುದು. ಆದರೆ ಯಾವುದೇ ಕಾನೂನು ಅಥವಾ ಹಣಕಾಸು ದಾಖಲೆಗಳಿಗೆ ಸಹಿ ಹಾಕುವ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸಂಯಮ ಅಗತ್ಯ. ಆದಾಯ ಸ್ಥಿರವಾಗಿದ್ದರೂ ಖರ್ಚುಗಳ ಮೇಲೆ ನಿಯಂತ್ರಣ ಇರಬೇಕು. ಮಕ್ಕಳ ಶಿಕ್ಷಣ, ಮನೆ ಸಂಬಂಧಿತ ಖರ್ಚುಗಳು ಅಥವಾ ದಿನನಿತ್ಯದ ಅವಶ್ಯಕತೆಗಳಿಗೆ ಹಣ ವ್ಯಯವಾಗಬಹುದು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯುವ ಸೂಚನೆಗಳಿವೆ. ಆದರೆ ಇಂದು ಹೊಸ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳಲ್ಲಿ ತೊಡಗುವುದು ಸೂಕ್ತವಲ್ಲ. ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆದು ನಡೆಯುವುದು ಒಳಿತು. ವ್ಯವಹಾರದಲ್ಲಿ ಬಾಕಿ ಹಣ ವಾಪಸು ಪಡೆಯಲು ಪ್ರಯತ್ನಿಸಿದರೆ ಯಶಸ್ಸು ಸಿಗಬಹುದು. ಹಣವನ್ನು ಉಳಿಸುವ ಬಗ್ಗೆ ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಸಹಾಯಕರಾಗುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಮಾನಸಿಕ ಒತ್ತಡದಿಂದ ತಲೆನೋವು, ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಶುದ್ಧ ಆಹಾರ ಸೇವನೆ ಮುಖ್ಯ. ನರ ಸಂಬಂಧಿತ ತೊಂದರೆಗಳು ಅಥವಾ ಕುತ್ತಿಗೆ, ಭುಜ ಭಾಗದಲ್ಲಿ ನೋವು ಇದ್ದರೆ ವಿಶ್ರಾಂತಿ ಅಗತ್ಯ. ಬೆಳಿಗ್ಗೆ ಸ್ವಲ್ಪ ಕಾಲ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ. ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ಇಂದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಮಾತುಕತೆಗಳಿಗೆ ಮಹತ್ವವಿದೆ. ಸಣ್ಣ ವಿಷಯಗಳು ದೊಡ್ಡದಾಗದಂತೆ ನೋಡಿಕೊಳ್ಳಬೇಕು. ನಿಮ್ಮ ಶಾಂತ ಸ್ವಭಾವ ಮತ್ತು ವಿವೇಕದಿಂದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ಪರಸ್ಪರ ಅರ್ಥ ಮಾಡಿಕೊಂಡು ಮಾತನಾಡಿದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯ ಸಂಬಂಧಿತ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ವೀಕ್ಷಕರೇ, ನೀವು
ಬುಧವಾರದ ಈ ದಿನ ಬುಧಗ್ರಹನ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಬುದ್ಧಿಶಕ್ತಿ ಮತ್ತು ವಾಕ್ಚಾತುರ್ಯ ವೃದ್ಧಿಗಾಗಿ ಜಪ, ಧ್ಯಾನ ಮತ್ತು ಸಾತ್ವಿಕ ಚಿಂತನೆ ಅಗತ್ಯ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅಥವಾ ಹಸಿರು ತರಕಾರಿಗಳನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡುವುದು ವಿಶೇಷ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹನ ಪ್ರತೀಕ. ಇದು ಬುದ್ಧಿಶಕ್ತಿ, ತ್ವರಿತ ನಿರ್ಧಾರ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ವಿವೇಕಪೂರ್ಣವಾಗಿ ನಡೆದುಕೊಳ್ಳುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಚಿಂತನೆಗೆ ಸ್ಪಷ್ಟತೆ ಮತ್ತು ಆರೋಗ್ಯಕ್ಕೆ ಸಮತೋಲನ ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ವಸ್ತುಗಳ ಬಳಕೆ ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ಅಧ್ಯಯನ, ಬರವಣಿಗೆ, ಮಹತ್ವದ ಮಾತುಕತೆ ಅಥವಾ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ಸು ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಚಿಂತನೆ, ಬುದ್ಧಿವಂತಿಕೆ ಹಾಗೂ ಸಮಾಜಮುಖಿ ಮನೋಭಾವದಿಂದ ತಮ್ಮ ದಿನಚರಿಯನ್ನು ಸಾಗಿಸುವ ದಿನವಾಗಿದೆ. ನಿಮ್ಮ ಆಲೋಚನೆಗಳಲ್ಲಿ ನವೀನತೆ, ದೃಷ್ಟಿಕೋನದಲ್ಲಿ ವೈಶಿಷ್ಟ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಮಾತು, ತರ್ಕಶಕ್ತಿ ಮತ್ತು ವಿವೇಕ ಇಂದು ಹೆಚ್ಚಾಗಿರುತ್ತದೆ. ಇಂದು ನಿಮ್ಮ ಮನಸ್ಸು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸುವತ್ತ ಒಲಿಯುತ್ತದೆ. ಹಳೆಯ ಅನುಭವಗಳಿಂದ ಪಾಠ ಕಲಿದು ಮುಂದೆ ಸಾಗುವ ಮನಸ್ಥಿತಿ ರೂಪುಗೊಳ್ಳುತ್ತದೆ. ಕೆಲವರು ಇಂದು ಆಧ್ಯಾತ್ಮಿಕ ಚಿಂತನೆಗಳತ್ತ ಆಕರ್ಷಿತರಾಗಬಹುದು. ಹೊಸ ವಿಚಾರಗಳು, ಹೊಸ ಯೋಜನೆಗಳು ಮನಸ್ಸಿನಲ್ಲಿ ರೂಪುಗೊಳ್ಳುವ ದಿನವಿದು. ಸ್ನೇಹಿತರು, ಸಮಾಜದ ಪ್ರಮುಖ ವ್ಯಕ್ತಿಗಳು ಅಥವಾ ವಿದ್ಯಾವಂತ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಯುವ ಸಾಧ್ಯತೆ ಇದೆ. ಇಂತಹ ಸಂವಾದಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಪ್ರಭಾವ ಬೀರುವ ಸಾಧ್ಯತೆ ಹೊಂದಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಶಕ್ತಿಯಾಗಿರುತ್ತದೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ವಿಶ್ಲೇಷಣಾತ್ಮಕ ಚಿಂತನೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ದೊರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಓದು, ಪರೀಕ್ಷೆ, ಸಂಶೋಧನೆಗೆ ಅತ್ಯಂತ ಅನುಕೂಲಕರ ದಿನ. ಸ್ಮರಣ ಶಕ್ತಿ ಮತ್ತು ಗ್ರಹಣ ಶಕ್ತಿ ಉತ್ತಮವಾಗಿರುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ದೂರದ ಸ್ಥಳಗಳಿಂದ ಸುದ್ದಿ ಅಥವಾ ಕರೆ ಬರುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಇದು ಯೋಜನೆ ರೂಪಿಸುವ, ಭವಿಷ್ಯದ ವಿಸ್ತರಣೆಯ ಬಗ್ಗೆ ಚಿಂತಿಸುವ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಎಲ್ಲಾ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲ ಅನುಭವವಾಗಬಹುದು. ಅಗತ್ಯಕ್ಕೆ ತಕ್ಕಂತೆ ಹಣ ಖರ್ಚಾಗುವ ಯೋಗವಿದೆ. ವಿದ್ಯಾಭ್ಯಾಸ, ತಂತ್ರಜ್ಞಾನ ಅಥವಾ ಮನೆಗೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣದ ವಿಚಾರದಲ್ಲಿ ಸ್ವಲ್ಪ ಚೇತರಿಕೆ ಕಾಣಬಹುದು. ಆದರೆ ಇಂದು ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ಹಣಕಾಸಿನಲ್ಲಿ ಯೋಜಿತ ಹಾಗೂ ನಿಯಂತ್ರಿತ ನಡೆ ಅಗತ್ಯ. ಹಿರಿಯರ ಸಲಹೆ ಅಥವಾ ಅನುಭವಿಗಳ ಮಾರ್ಗದರ್ಶನ ಹಣಕಾಸಿನ ನಿರ್ಧಾರಗಳಲ್ಲಿ ನಿಮಗೆ ನೆರವಾಗುತ್ತದೆ. ಬುಧಗ್ರಹದ ಪ್ರಭಾವದಿಂದ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯ ಸ್ಥಿತಿಯೇ ಇರಲಿದೆ. ಆದರೆ ಮಾನಸಿಕ ಒತ್ತಡ, ನಿದ್ರಾಭಾವ ಅಥವಾ ತಲೆಭಾರ ಅನುಭವವಾಗಬಹುದು. ಹೆಚ್ಚು ಯೋಚನೆ ಮಾಡುವ ಸ್ವಭಾವದಿಂದ ಮನಸ್ಸು ದಣಿವ ಸಾಧ್ಯತೆ ಇದೆ. ನಿಯಮಿತ ಸಮಯಕ್ಕೆ ಊಟ, ಸಮರ್ಪಕ ವಿಶ್ರಾಂತಿ ಹಾಗೂ ನೀರಿನ ಸೇವನೆ ಮುಖ್ಯ. ಕಣ್ಣುಗಳು, ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ವಿಶ್ರಾಂತಿ ಅಗತ್ಯ. ಪ್ರಾಣಾಯಾಮ, ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತುಗಳಿಂದ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ. ಪತ್ನಿ, ಪತಿ ಅಥವಾ ಮನೆಯ ಸದಸ್ಯರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಆದರೆ ಅಂತಿಮವಾಗಿ ಪರಿಹಾರ ಸಿಗುವ ಸೂಚನೆ ಇದೆ. ಸಹೋದರರು, ಸ್ನೇಹಿತರೊಂದಿಗೆ ಸಂಬಂಧಗಳು ಉತ್ತಮವಾಗಿರುತ್ತವೆ. ಕುಟುಂಬದ ಹಿರಿಯರಿಂದ ಮಾರ್ಗದರ್ಶನ ಅಥವಾ ಸಲಹೆ ದೊರೆಯಬಹುದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಸಂತೋಷದ ವಿಚಾರ ಕೇಳಿಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ದಿನದ ಬುಧವಾರ ಬುಧಗ್ರಹನ ಪ್ರಭಾವವನ್ನು ಬಲಪಡಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶ್ರೇಷ್ಠ. ಬುಧನಿಗೆ ಸಂಬಂಧಿಸಿದ ಪೂಜೆ, ಜಪ, ದಾನಗಳಿಂದ ಬುದ್ಧಿಶಕ್ತಿ ಮತ್ತು ವಾಕ್ಸಿದ್ಧಿ ವೃದ್ಧಿಯಾಗುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು
27 ಅಥವಾ 54 ಬಾರಿ ಜಪಿಸಿ. ಹಸಿರು ಬಟ್ಟೆ ಧರಿಸುವುದು, ಹಸಿರು ತರಕಾರಿ ದಾನ ಮಾಡುವುದು ಶುಭ. ವಿದ್ಯಾರ್ಥಿಗಳು ಅಥವಾ ಅಗತ್ಯವಿರುವವರಿಗೆ ಪುಸ್ತಕ, ಲೇಖನ ಸಾಮಗ್ರಿ ದಾನ ಮಾಡುವುದು ಪುಣ್ಯಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹನ ಪ್ರತೀಕವಾಗಿದೆ. ಇದು ಬುದ್ಧಿವಂತಿಕೆ, ಸಂವಹನ ಮತ್ತು ಚುರುಕಿನ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ತೀರ್ಮಾನಗಳು ಸೂಕ್ತವಾಗಿರುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸ್ಪಷ್ಟ ಚಿಂತನೆ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ಹಸಿರು ವಸ್ತುಗಳ ಬಳಕೆ ಶುಭ ಫಲದಾಯಕ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ವಿದ್ಯಾಭ್ಯಾಸ, ಬರವಣಿಗೆ, ಮಹತ್ವದ ಸಂವಾದಗಳು ಅಥವಾ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕ ಆಳತೆ, ಕಲ್ಪನಾ ಶಕ್ತಿ ಹಾಗೂ ಸಹಾನುಭೂತಿಯ ಮನೋಭಾವದಿಂದ ದಿನವನ್ನು ಸಾಗಿಸುವಿರಿ. ನಿಮ್ಮ ಅಂತರಂಗದ ಸಂವೇದನೆಗಳು ಇಂದು ಹೆಚ್ಚು ಪ್ರಬಲವಾಗಿರುತ್ತವೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ, ವಿವೇಕ ಮತ್ತು ಸಂವಹನ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ನಿಮ್ಮ ಅಂತರಾತ್ಮದ ಮಾತಿಗೆ ಹೆಚ್ಚು ಮೌಲ್ಯ ನೀಡುವ ದಿನ. ಕೆಲವು ಸಂದರ್ಭಗಳಲ್ಲಿ ಹಳೆಯ ನೆನಪುಗಳು ಅಥವಾ ಅಪೂರ್ಣ ಕೆಲಸಗಳು ಮನಸ್ಸಿನಲ್ಲಿ ಉದಯಿಸಬಹುದು. ಆದರೆ ಅವುಗಳಿಂದ ನಿರಾಶರಾಗದೆ ಆತ್ಮ ಪರಿಶೀಲನೆಯ ಮೂಲಕ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ನಿಮಗಿದೆ. ಹೊಸ ಕಲಿಕೆ, ಅಧ್ಯಯನ, ಬರವಣಿಗೆ ಅಥವಾ ಧಾರ್ಮಿಕ ಚಿಂತನೆಗಳಿಗೆ ಇಂದಿನ ದಿನ ಅತ್ಯಂತ ಅನುಕೂಲಕರ. ನಿಮ್ಮ ಸೌಮ್ಯ ಸ್ವಭಾವದಿಂದ ಸುತ್ತಲಿನವರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಮೀನರಾಶಿಯವರು ಶಾಂತವಾಗಿ ಆದರೆ ಚತುರತೆಯಿಂದ ಕಾರ್ಯನಿರ್ವಹಿಸುವಿರಿ. ನಿಮ್ಮ ಸಂವಹನ ಕೌಶಲ್ಯದಿಂದ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಸಾಧಿಸಬಹುದು. ಬರವಣಿಗೆ, ಲೆಕ್ಕಪತ್ರ, ಶಿಕ್ಷಣ, ಸಲಹಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳು ದೊರೆಯುತ್ತವೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹಳೆಯ ಕೆಲಸಗಳ ಪೂರ್ಣತೆಗೆ ಅವಕಾಶ ಸಿಗಬಹುದು. ಕೆಲಸದಲ್ಲಿ ತಾಳ್ಮೆ ಮತ್ತು ಸ್ಪಷ್ಟತೆಯನ್ನು ಕಾಪಾಡಿಕೊಂಡರೆ ಪ್ರಶಂಸೆ ಖಚಿತ. ಉದ್ಯೋಗ ಬದಲಾವಣೆಯ ಚಿಂತನೆ ಇರುವವರಿಗೆ ಮಾಹಿತಿ ಸಂಗ್ರಹಿಸಲು ಇದು ಸೂಕ್ತ ದಿನ, ಆದರೆ ತಕ್ಷಣದ ನಿರ್ಧಾರ ಬೇಡ. ವ್ಯಾಪಾರಸ್ಥರಿಗೆ ಇಂದು ಲೆಕ್ಕಾಚಾರ, ದಾಖಲೆಗಳ ಪರಿಶೀಲನೆ ಹಾಗೂ ಹಳೆಯ ಗ್ರಾಹಕರ ಸಂಪರ್ಕ ಪುನರ್ಸ್ಥಾಪನೆಗೆ ಅನುಕೂಲ. ಹೊಸ ವ್ಯವಹಾರ ಆರಂಭಕ್ಕೆ ಇನ್ನೂ ಸ್ವಲ್ಪ ಸಮಯ ಕಾಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲ ಕಾಣಬಹುದು. ಅಗತ್ಯ ಮತ್ತು ಅನಾವಶ್ಯಕ ಖರ್ಚುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಅತ್ಯಂತ ಮುಖ್ಯ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಅಥವಾ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಹಣ ವ್ಯಯವಾಗಬಹುದು. ಹಳೆಯ ಬಾಕಿ ಹಣ ಸ್ವಲ್ಪ ಪ್ರಮಾಣದಲ್ಲಿ ವಾಪಸ್ ಸಿಗುವ ಸಾಧ್ಯತೆ ಇದೆ. ಆದರೆ ಸಾಲ ನೀಡುವ ಅಥವಾ ಸಾಲ ಪಡೆಯುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಇಂದು ಹಣ ಹೂಡಿಕೆ ಮಾಡುವುದಕ್ಕಿಂತ ಉಳಿತಾಯದ ಬಗ್ಗೆ ಯೋಚಿಸುವುದು ಶ್ರೇಷ್ಠ. ಹಿರಿಯರ ಸಲಹೆ ಪಡೆದು ಹಣಕಾಸಿನ ನಿರ್ಧಾರ ತೆಗೆದುಕೊಂಡರೆ ನಷ್ಟ ತಪ್ಪಿಸಬಹುದು. ಬುಧಗ್ರಹದ ಪ್ರಭಾವದಿಂದ ಲೆಕ್ಕಾಚಾರದಲ್ಲಿ ಜಾಗ್ರತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮನಸ್ಸು ಮತ್ತು ಶರೀರ ಎರಡಕ್ಕೂ ವಿಶ್ರಾಂತಿ ಅಗತ್ಯ. ನಿದ್ರಾಭಾವ, ಕಣ್ಣುಗಳ ದಣಿವು ಅಥವಾ ಅಲ್ಪ ತಲೆನೋವು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ನೀರಿನ ಪ್ರಮಾಣ ಹೆಚ್ಚಿಸುವುದು ಮುಖ್ಯ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ, ಪ್ರಾರ್ಥನೆ ಅಥವಾ ಸೌಮ್ಯ ಸಂಗೀತ ಸಹಾಯಕವಾಗುತ್ತದೆ. ತಣ್ಣನೆಯ ಆಹಾರ ಪದಾರ್ಥಗಳನ್ನು ಮಿತವಾಗಿ ಸೇವಿಸಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಇಂದು ವಿಶೇಷ ಜಾಗ್ರತೆ ವಹಿಸಿ. ಆರೋಗ್ಯ ಸುಧಾರಣೆಗೆ ಹಸಿರು ತರಕಾರಿಗಳು, ಹಣ್ಣುಗಳು ಹಾಗೂ ಲಘು ಆಹಾರ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ಸಂವಾದಕ್ಕೆ ಅವಕಾಶ ಇದೆ. ನಿಮ್ಮ ಮೃದುವಾದ ಮಾತು ಮತ್ತು ಸಹಾನುಭೂತಿಯ ನಡವಳಿಕೆಯಿಂದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಪತ್ನಿ ಅಥವಾ ಪತಿಯೊಂದಿಗೆ ಮನದಾಳದ ಮಾತುಕತೆ ಸಾಧ್ಯ. ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗಳು ಇಂದು ಪ್ರಮುಖವಾಗಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಕ್ಷಣಗಳು ಅಥವಾ ಸಾಧನೆಯ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆಯಬಹುದು. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುಧಗ್ರಹದ ಪ್ರಭಾವವನ್ನು ಬಲಪಡಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಬುಧನಿಗೆ ಅರ್ಚನೆ, ಹಸಿರು ಬಣ್ಣದ ವಸ್ತುದಾನ ಹಾಗೂ ಜಪ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಸಿರು, ಪಚ್ಚೆ, ತುಳಸಿ ಅಥವಾ ಧಾನ್ಯ ದಾನ ಮಾಡುವುದು ಶುಭ ಫಲ ನೀಡುತ್ತದೆ.
ಬೆಳಿಗ್ಗೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದರಿಂದ ದಿನದ ಅಡೆತಡೆಗಳು ದೂರವಾಗುತ್ತವೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹದ ಪ್ರತೀಕ. ಇದು ವಿವೇಕ, ಬುದ್ಧಿಶಕ್ತಿ ಮತ್ತು ಸಂವಹನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ತಾಜಾತನ ಮತ್ತು ಸಮತೋಲನ ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಪೂಜೆಯಲ್ಲಿ ಬಳಕೆ ಮಾಡಿದರೆ ಶುಭ. ಶುಭ ಸಮಯ ಬೆಳಿಗ್ಗೆ 9:45 ರಿಂದ ಬೆಳಿಗ್ಗೆ 11:15. ಈ ಸಮಯದಲ್ಲಿ ವಿದ್ಯಾಭ್ಯಾಸ, ಲೆಕ್ಕಪತ್ರ, ಮಾತುಕತೆ, ದೇವತಾ ಪೂಜೆ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಫಲಕಾರಿಯಾಗುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.